ಇರ್ತದೆ. ಆ ರಿಫ್ಲೆಕ್ಷನ್ ಅನ್ನ ನಾವು ಯಾವ ರೀತಿ ಕರೆಕ್ಟ್ ಮಾಡ್ಬೋದು, ರಿಫ್ಲೆಕ್ಷನ್ ಅಂದ್ರೆ ಏನು, ರಿಫ್ಲೆಕ್ಷನ್ ನಮಗೆ ಯಾಕೆ ಬರ್ತದೆ, ಆಮೇಲೆ ರಿಫ್ಲೆಕ್ಷನ್ ಇಂದ ನಾವು ಹೇಗೆ ಹೊರಗೆ ಬರಲಿಕ್ಕೆ ಸಾಧ್ಯ ಉಂಟು. ಸೊ ಅದನ್ನ ನಮಗೆ ಅವರು ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಯಾಕೆಂದ್ರೆ DXN ಅವರಿಗೆ ತುಂಬಾ ಎಕ್ಸ್ಪೀರಿಯನ್ಸ್, ಸುಮಾರು 25 ವರ್ಷಗಳ ಅವರ ಎಕ್ಸ್ಪೀರಿಯನ್ಸ್ ಇದೆ. DXN ಅಲ್ಲಿ ಅವರು ಸ್ಟಾರ್ ಆಗಿ ಈಗ ರೂಬಿ ಆಗಿದ್ದಾರೆ. ಅವರು ಡೈಮಂಡ್ ಆಗುವ ಹಂತದಲ್ಲಿ ಇದ್ದಾರೆ. ಹಾಗೇನೆ ಅವರು ರಿಟೈರ್ಡ್ ಆದ ನಂತರ ಈಗ DXN ಆಲ್ಮೋಸ್ಟ್ ಅಂದರೆ ನಾವು ಫುಲ್ ಟೈಮ್ ಅಂತ ಹೇಳಲಿಕ್ಕಾಗೋದು, ಎಲ್ಲ ಟೈಮ್ ಅಂತಲೂ ಹೇಳ್ಬೋದು. ಎಲ್ಲ ಟೈಮ್ DXN ಮಾಡ್ತಾ ಇದ್ದಾರೆ. DXN ಯೂಟ್ಯೂಬ್ ಚಾನಲ್ ಸಹ ಅವರು ಓಪನ್ ಮಾಡಿದ್ದಾರೆ. ತುಂಬ ಚಾನಲ್ಸ್ಗಳಿಂದ ಒಳ್ಳೆಯ ಒಂದು ಇನ್ಫಾರ್ಮೇಷನ್ ಸಹ ಅವರು ನಮಗೆ ಹಂಚ್ಕೊಳ್ತಾ ಇದ್ದಾರೆ. ರಿಯಲಿ ಒಂದು ಅವರ ಭಾವನೆ, ಅವರ ಒಂದು ಮನಸ್ಸು ಉಂಟಲ್ಲ, ಈ ಪ್ರತಿಯೊಬ್ಬರು ಒಳ್ಳೇದಾಗಬೇಕು ಅಂತ ಆ ರೀತಿಯಲ್ಲಿ ಇರೋದ್ರಿಂದ ಅವರು DXN ಅಲ್ಲಿ ಬೆಳೀತಾ ಇದ್ದಾರೆ. ಅವರಿಗೆ ನಾನು ಮೈಕನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಅವರು ಆಲ್ ದ ವೇ ಫ್ರಮ್ ಬಾಗಲಕೋಟೆಯಿಂದ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸೊ ಈಸ್ ಆನಂದ್ ಮಸ್ಲಿ. ಆನಂದ್ ಮಸ್ಲಿ ಅವರೇ, ವೆಲ್ಕಮ್ ಟು ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮೊಟ್ಟ ಮೊದಲಿಗೆ ನಾನು ಡಾಕ್ಟರ್ ಲಿಮ್ ಸಿವೋಜಿನ್ ಅವರಿಗೆ ಹಾಗೂ ನಮ್ಮ ಭಾರತ ಖಂಡಕ್ಕೆ ತಗೊಂಡು ಬಂದಂತಹ ಡಾಕ್ಟರ್ ರತ್ನ ವಸುಪಾಲ್ ಹಾಗೂ ಡಾಕ್ಟರ್ ವಸುಪಾಲಯ್ಯನವರಿಗೆ ಮತ್ತು ನಮ್ಮ ಗುರುಗಳಾದಂತಹ SN ಶೆಟ್ಟಿ ಸರ್ ಅವರಿಗೆ, ನನ್ನ ಸ್ಪಾನ್ಸರ್ ಹಾಗೂ ನನ್ನ ಸಿಸ್ಟರ್ ಆಗಿರ್ತಕ್ಕಂತಹ ಶೈಲಾ ಶೆಟ್ಟಿ ಮೇಡಮ್ ಅವರಿಗೆ ನಾನು ದೀರ್ಘದಂಡ ನಮಸ್ಕಾರಗಳನ್ನು ಅರ್ಪಿಸಿ ನನ್ನ ಈ ಇವತ್ತಿನ ಮೀಟಿಂಗ್ ಅನ್ನ ಆರಂಭ ಮಾಡ್ತಾ ಇದ್ದೀನಿ. ನಾನು 25 ವರ್ಷಗಳ ಹಿಂದೆ ನನ್ನ ಧರ್ಮಪತ್ನಿಯ ಹೆಸರಿನಿಂದ DXN ಗೆ ಕಾಲಿಟ್ಟೆ ಬಾಗಲಕೋಟೆಯಲ್ಲಿ. ಆ ಸಂದರ್ಭದಲ್ಲಿ ಡಾಕ್ಟರ್ ರತ್ನ ವಸುಪಾಲ್ ಹಾಗೂ ವಸುಪಾಲಯ್ಯನವರು ಬಂದಿದ್ರು. ನಮ್ಮ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಆಡಿಟೋರಿಯಂ ಹಾಲ್ಗೆ ಬಂದಿದ್ರು. ಅದಕ್ಕೆ ನಾನು ಅಟೆಂಡ್ ಆಗಿದ್ದೆ. ಬಟ್ ಅವಾಗಿನ ನನ್ನ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ, ಜವಾಬ್ದಾರಿಗಳು ಬಹಳ ಇದ್ವು. ಆಗಿನ ಸಮಯದಲ್ಲಿ ನಾನು ಒಂದೇ ಒಂದು ಟ್ಯಾಬ್ಲೆಟ್ ಅಥವಾ ಒಂದು ಸ್ಪೂನ್ ನೋನಿ ಕೂಡ ಕುಡಿದಿರ್ಲಿಲ್ಲ. ಅಷ್ಟೊಂದು ಆರ್ಥಿಕ ಪರಿಸ್ಥಿತಿ ಸಾಧಾರಣ ಇತ್ತು. ಅದಕ್ಕೋಸ್ಕರ ನಾನು ಆ ಸಂದರ್ಭದಲ್ಲಿ ಬೇರೆಯವರಿಗೆ ಬಹಳಷ್ಟು ಹೇಳಿದೆ, ಒಂದಷ್ಟು ಕೆಲಸವನ್ನು ಕೂಡ ಮಾಡಿದೆ. ಬಾಗಲಕೋಟೆಯಲ್ಲಿ ಸ್ಟಾಕ್ ಪಾಯಿಂಟ್ ಕೂಡ ಇತ್ತು, ಅದು ಕೂಡ ಮುಂದೆ ತೆಗೆದು ಬಿಟ್ರು. ಹೀಗಾಗಿ ಕಾರಣಾಂತರಗಳಿಂದ ಅದನ್ನು ಮಧ್ಯದಲ್ಲಿ ನಿಲ್ಲಿಸಿದ್ದೆ. ನಾನು ರಿಟೈರ್ಡ್ ಆದ್ಮೇಲೆ ಮತ್ತೆ ಪುನಃ ಇದನ್ನ ಆರಂಭ ಮಾಡ್ಬೇಕು, ಯಾಕಂದ್ರೆ ಇದ್ರ ಮೇಲೆ ನನಗೆ ಬಹಳ ನಂಬಿಕೆ. ವಿಶೇಷವಾಗಿ ನನಗ ಇಲ್ಲೇನ್ ಗ್ಯಾನೋಡೆರ್ಮಾ ಅಂತ ಐತಲ್ರಿ, ಇದಕ್ಕಿಂತ ಹೆಚ್ಚು ನಮ್ಮ ಡಾಕ್ಟರ್ ಲಿಮ್ ಸಿವೋಜಿನ್ ಅವ್ರ ಮ್ಯಾಗ ಬಹಳ ನಂಬಿಕೆ ನನಗೆ. ಒಬ್ಬ ಮನುಷ್ಯನನ್ನ ನಾವು ನೋಡಿದ್ರೆ ಅಥವಾ ಅವರಿಂದ 10-20 ಪದಗಳನ್ನ ಕೇಳಿದಿವಿ ಅಂದ್ರೆ ಕಿವಿಗೆ, ಆ ವ್ಯಕ್ತಿ ಏನು ಅಂತ ಗೊತ್ತಾಗತ್ತೆ. ಎಷ್ಟು ನೀರಿನಲ್ಲಿ ಅವ್ರು ನಿಂತಾರ ಅಂತ ಗೊತ್ತಾಗತ್ತೆ. ನನಗೆ ಡಾಕ್ಟರ್ ಲಿಮ್ ಸಿವೋಜಿನ್ ಅವರು 100ಕ್ಕೆ 100 ಸಮಾಧಾನವನ್ನ, ಸಂತೋಷವನ್ನ, ಧೈರ್ಯವನ್ನ ಕೊಟ್ಟಂತಹ ವ್ಯಕ್ತಿ ಡಾಕ್ಟರ್ ಲಿಮ್ ಸಿವೋಜಿನ್. ಹೇಗ ಈಗ ಯೇಸು ಕ್ರಿಸ್ತ, ಮೊಹಮ್ಮದ್ ಪೈಗಂಬರ ಹೀಗೆಲ್ಲ ಆದ್ರಲ್ಲ, ಕೃಷ್ಣ ರಾಮ ಅಂತೇಳಿ ನಾವೇನ್ ಹೇಳ್ತೀವಲ್ಲ, ಈ ತರ ಇಂಥವ್ರ ಸಾಲಿನಲ್ಲಿ ನಿಲ್ಲುವಂತಹ ಒಬ್ಬ ಮಹಾನ್ ವ್ಯಕ್ತಿ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ. ಯಾವಾಗ ನಾನು ರಿಟೈರ್ಡ್ ಆದ್ಮೇಲೆ ಒಂದಷ್ಟು ದುಡ್ಡು ಬಂತು ನನ್ನ ಕೈಗೆ, ಅವಾಗ ನನಗೆ ಧೈರ್ಯ ಬಂತು. ನನಗೆ ಬಹಳ ದಿನಗಳಿಂದ ಒಂದು ಆಸೆ ಇತ್ತು, ಹೆಚ್ಚು RGGL ಗಳನ್ನು ತಗೋಬೇಕು ಅಂತ. ಹೆಚ್ಚು RGGL ಗಳನ್ನು ತಗೋಬೇಕು. ಇದ್ರೊಳಗ ಡಯಟ್ ಥೆರಪಿ ಅಂತ ನಾನು ಒಂದು ಪುಸ್ತಕದಲ್ಲಿ ಓದಿದ್ದೆ, DXN ಪುಸ್ತಕದಲ್ಲಿ ಡಯಟ್ ಥೆರಪಿ ಅಂತ ಓದಿದ್ದೆ. ಅವಾಗ ಅಷ್ಟೇ ಗೊತ್ತಿತ್ತು ನಮಗ, ಏನು 30 RG 30 GL, ಆಮೇಲೆ ಒಂದಷ್ಟು ನೋನಿ ಮಿಕ್ಸ್ ಮಾಡಿ ನೀರ್ ಹಾಕಿ ಅದನ್ನ ಅಲುಗಾಡಿಸಿ ಕುಡಿಬೇಕು. ಹಾಗೊಂದು 30 ದಿವಸ ಮಾಡಿದ್ರ ನಮ್ಮ ದೇಹದಲ್ಲಿರ್ತಕ್ಕಂತಹ ಬಹಳಷ್ಟು ಕೊಲೆಸ್ಟ್ರಾಲ್ ಆಗಲಿ ಅಥವಾ ಡೆಡ್ ಸೆಲ್ಲುಗಳಾಗಲಿ ಅಥವಾ ಟಾಕ್ಸಿನ್ಗಳಾಗ್ಲಿ ಹೊರಗೆ ಹೋಗ್ತಾವು ಸುಲಭವಾಗಿ, ಯಾವುದೇ ರಿಫ್ಲೆಕ್ಷನ್ ಕೂಡ ಬರುವುದಿಲ್ಲ ಅಂತ ನಾನು ಆ ಗ್ರಂಥದಲ್ಲಿ ಓದಿದ್ದೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ನಾನು 39 ದಿವಸ ಇದನ್ನ ಮಾಡಿದಾಗ ನನಗ್ ಗೊತ್ತಾಯ್ತು, ಆ ಸಂದರ್ಭದಲ್ಲೂ ಕೂಡ ಸ್ವಲ್ಪ ರಿಫ್ಲೆಕ್ಷನ್ ಬಂದೇ ಬರ್ತಾವು. ರಿಫ್ಲೆಕ್ಷನ್ ಅಂದ್ರೆ ನೀವು ಹೆದರಬಾರದು. ರಿಫ್ಲೆಕ್ಷನ್ ಬಂದ್ರೆ ನೀವು ಖುಷಿ ಪಡಬೇಕು, ಕುಣಿದಾಡಬೇಕು.
ಈ ನನ್ನ ಡಿಎಕ್ಷನ್ ಪ್ರಾಡಕ್ಟ್ಗಳು ನನ್ನ ದೇಹದ ಮೇಲೆ ಕೆಲಸ ಮಾಡಕ್ ಆರಂಭ ಮಾಡಿದವು ಅಂತ ನೀವು ಖುಷಿ ಪಡಬೇಕು. ವಿದೌಟ್ ರಿಫ್ಲೆಕ್ಷನ್ ವಿ ವಿಲ್ ನಾಟ್ ಬಿಕಮ್ ಎ ಹೆಲ್ದಿ ಮ್ಯಾನ್. ನೆನಪಿಟ್ಕೊಳ್ರಿ, ರಿಫ್ಲೆಕ್ಷನ್ ಬರದೆ ನಾವು ಸಂಪೂರ್ಣ ಆರಾಮ ಆಗ್ಲಿಕ್ಕೆ ಅಥವಾ ಗುಣ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಈ ಸಂದರ್ಭದಲ್ಲಿ. ರಿಫ್ಲೆಕ್ಷನ್ ಅಂದ್ರ ರಿಯಾಕ್ಷನ್ ಅಂತ ಅಲ್ಲ. ರಿಫ್ಲೆಕ್ಷನ್ನಿಗೂ ರಿಯಾಕ್ಷನ್ನಿಗೂ ವ್ಯತ್ಯಾಸ ಇದೆ. ಸಾರಿ, ರಿಫ್ಲೆಕ್ಷನ್ ಅಂತಂದ್ರ ನಾವೀಗ 1 ವರ್ಷ 2 ವರ್ಷದಿಂದ ಒಂದು ಮನೆ ಒಳಗ ಒಟ್ಟ ನಾವ್ ಯಾರು ವಾಸ ಇಲ್ಲ, ಅದು ಯಾವಾಗಲೂ ಕಿಲಿನ ಹಾಕಿ ಬಿಟ್ಟದ. ಇವತ್ತು ನಾವ್ ಅದನ್ನ ಬಾಡಿಗೆ ಹಿಡಿಬೇಕಂತ ತಿಳ್ಕೊಂಡು ಹೋಗಿವಿ, ಕಿಲಿ ತೆಗೆದು ಬಾಗ್ಲಾ ಹಿಂಗ ತೆಗಿತೀವಿ, ಕಡ್ರಕ್ಕಂತ ಸಪ್ಪಳಾಗತ್ತೆ. ಯಾಕಂದ್ರೆ ಪ್ರತಿನಿತ್ಯ ನಾವು ಅದನ್ನ ಬಳಸಿಲ್ಲ, ಅದಕ್ಕೆ ಅಲ್ಲಿ ಕಡ್ರಕ್ಕಂತ ಸಪ್ಪಳಾಗ್ಲಕತ್ತದ, ಘರ್ಷಣೆ ಆಗ್ತದ. ಆಮೇಲೆ ಒಳಗ್ ಹೋದಾಗ ನೆಲದ ಮೇಲೆ ಎಷ್ಟು ಬೇಕಷ್ಟು ಧೂಳ, ಗೋಡೆ ಮೇಲೆ ಜೀಡಿ, ಆಮೇಲೆ ಹೊಲಸು ವಾಸನೆ, ಏನೇನೋ ಆಗಿರ್ತದ. ಅದನ್ನೆಲ್ಲ ಕ್ಲೀನ್ ಮಾಡಿ ನಾವು ಆ ಮನೆಯೊಳಗೆ ವಾಸ ಮಾಡ್ತೀವೋ ಏನ ಹಾಗೆ ವಾಸ ಮಾಡ್ತೀವೋ? ನಾನಂತೂ ಹಾಗೆ ವಾಸ ಮಾಡ್ಲಿಕ್ಕೆ ಇಷ್ಟಪಡಲ್ಲ, ಬಹುತೇಕ ಯಾರು ಪಡಲ್ಲ. ಆದ್ರೆ ಅದನ್ನ ನಾವು ಕ್ಲೀನ್ ಮಾಡಿ ಆ ನಂತರ ನಾವು ಕಿಟಕಿ ಬಾಗಿಲುಗಳನ್ನೆಲ್ಲ ತೆರೆದು ಸಾಧ್ಯ ಆದ್ರೆ ಹೊಸದಾಗಿ ಮತ್ತ ಸುಣ್ಣ ಬಣ್ಣಗಳನ್ನ ಬಳಿದು ನಾವು ಅಲ್ಲಿ ವಾಸ ಮಾಡ್ಬೇಕು. ಅದು ಪೂಜೆ ಮಾಡಿ ವಾಸ ಮಾಡ್ಬೇಕು. ಪರಿಶುದ್ಧತೆಯೇ ಪಾವಿತ್ರತೆ. ಪರಿಶುದ್ಧತೆ ಎಲ್ಲದ ಅಲ್ಲೇ ಪಾವಿತ್ರತೆ ಇರ್ತದ. ನೆನಪಿಟ್ಕೋಬೇಕು ನಾವು. ನಮ್ಮ ದೇಹದ ಒಳಗಡೆಯಿಂದ ನಾವು ಇವತ್ತಿನವರೆಗೂ ಯಾರು ಕ್ಲೀನ್ ಮಾಡೇ ಇಲ್ಲ. ಪ್ರತಿ ವರ್ಷ ದೀಪಾವಳಿ, ಯುಗಾದಿ, ಹಬ್ಬ ಹರಿದಿನಗಳಲ್ಲಿ ನಾವು ಮನೆಯನ್ನ ಕ್ಲೀನ್ ಮಾಡ್ತಾ ಇರ್ತೀವಿ. ಎಲ್ಲಾ ಸಾಮಾನುಗಳನ್ನು ತೆಗೆದು ಜೀಡಿ ಹೊಡೆದು ತೊಳೆದು ಸ್ವಚ್ಛ ಮಾಡಿ ಮತ್ತವು ಎಲ್ಲಿದ್ದು ಅಲ್ಲಿ ಸ್ವಚ್ಛ ನೀಟಾಗಿ ಇಡ್ತೀವಿ. ಆ ರೀತಿ ನಮ್ಮ ದೇಹದ ಒಳಭಾಗವನ್ನ ಯಾವತ್ತಾದ್ರೂ ಯಾರಾದ್ರೂ ಕ್ಲೀನ್ ಮಾಡ್ಕೊಂಡಿದ್ದೀರಾ? ಯಾವ ದೀಪಾವಳಿಗೆ ಮಾಡಿದ್ರಿ? ಯಾವ ಯುಗಾದಿಗೆ ಮಾಡಿದ್ರಿ? ಹಬ್ಬ ಹರಿದಿನಗಳಲ್ಲಿ ಏನಾದ್ರೂ ಮಾಡ್ಕೊಂಡ್ರ? ಇಲ್ಲ. ಆ ಒಳಗಿರ್ತಕ್ಕಂಥ ಕಲ್ಮಶವನ್ನ, ಟಾಕ್ಸಿನ್ ಅನ್ನ ಹೊರಗೆ ಹಾಕುವಂತ ಕ್ರಿಯೆಗೆ ಏನಂತಾರಪ್ಪ ಅಂತ ಕೇಳಿದ್ರ ರಿಫ್ಲೆಕ್ಷನ್ ಅಂತಾರ. ರಿಫ್ಲೆಕ್ಷನ್ ಬರಲೇಬೇಕು. ಆಯುರ್ವೇದದಲ್ಲೂ ಕೂಡ ಅವರು ಪಂಚಕರ್ಮ ಅಂತ ಮಾಡ್ತಾರ. ಪಂಚಕರ್ಮ ಎಲ್ಲರಿಗೆ ಮಾಡಂಗಿಲ್ಲ, ಅವರು ಯಾರಿಗೆ ಅವಶ್ಯದ ಅವ್ರಿಗೆ ಮಾಡ್ತಾರ. ಪಂಚಕರ್ಮ ಅಂತಂದ್ರ ಅದು ಕೂಡ ನಮ್ಮ ದೇಹದಲ್ಲಿ ಟಾಕ್ಸಿನ್ ಅನ್ನ ಹೊರಗೆ ಹಾಕುವಂತ ಒಂದು ಡಿಟಾಕ್ಸಿಫಿಕೇಶನ್ ಕ್ರಿಯೆ. ನಮ್ಮ ದೇಹದೊಳಗ ಮಲ ಜಾಸ್ತಿ ಎಲ್ಲರ ಒಳಗಡೆ ಬಹಳಷ್ಟು ಕಲೆಕ್ಟ್ ಆಗಿತ್ತಪ್ಪ ಅಂದ್ರ ಅದನ್ನ ಅವ್ರ ಏನ್ ಮಾಡ್ತಾರ? ಕ್ಲಿಯರ್ ಮಾಡು ಕೆಲಸವನ್ನ ಮಾಡ್ತಾರ. ನಮ್ಮ ದೇಹದೊಳಗ ಕಫ ಬಹಳಷ್ಟು ಕಲೆಕ್ಟ್ ಆಗಿತ್ತಪ್ಪ ಅಂದ್ರ ಶ್ವಾಸಕೋಶದಲ್ಲಿ ಅಲ್ಲೇ ಇಲ್ಲೇ ಅದನ್ನ ಅವ್ರ ಏನ್ ಮಾಡ್ತಾರ? ಕ್ಲಿಯರ್ ಮಾಡ್ತಾರ. ನಮಗ ಪಿತ್ತ ಬಹಳ ಆಗಿತ್ತಪ್ಪ ಅಂದ್ರ ನಮಗೇನ್ ಮಾಡ್ತಾರ? ವಾಂತಿ ಮಾಡಿಸ್ತಾರ, ವೊಮಿಟ್ ಮಾಡಿಸ್ತಾರ. ಪಂಚಕರ್ಮವನ್ನ ಮಾಡ್ಕೊಂಡ ನಂತರ ನಾವು ಚಿಕಿತ್ಸೆಯನ್ನ ತಗೊಂಡ್ವಪ್ಪ ಅಂದ್ರ ಆ ಚಿಕಿತ್ಸೆ ಪರಿಪೂರ್ಣ ಯಶಸ್ವಿ ಆಗತ್ತೆ. ಅದಕ್ಕೋಸ್ಕರ ಆಯುರ್ವೇದಿಕ್ ವೈದ್ಯರು ಪಂಚಕರ್ಮವನ್ನ ಮಾಡ್ತಾರ. ಡಿಟಾಕ್ಸಿಫಿಕೇಶನ್ ಮಾಡುವ ಸಲುವಾಗಿ ಮಾಡ್ತಾರ. ಅದನ್ನ ಮಾಡಿದ ನಂತರ ಅವರು ಚಿಕಿತ್ಸೆಯನ್ನ ಆರಂಭ ಮಾಡ್ತಾರ. ಹಾಗಾದಾಗ ಮಾತ್ರ ಮನುಷ್ಯ ಪರಿಪೂರ್ಣ ಆರಾಮ ಆಗ್ಲಿಕ್ಕೆ ಸಾಧ್ಯ ಆಗ್ತದ. ಇಲ್ಲಂದ್ರ ಆರಾಮ ಆಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಬಹಳ ಮಂದಿಗೆ ಇದ್ರ ಬಗ್ಗೆ ಪರಿಪೂರ್ಣ ಜ್ಞಾನ ಇಲ್ಲ. ನಮ್ಮ SN ಶೆಟ್ಟಿ ಸರ್ ಅವರು ಕಳೆದ 5.5 ವರ್ಷಗಳಿಂದ ಪ್ರತಿನಿತ್ಯ ಬೆಳಿಗ್ಗೆ 7 ಗಂಟೆಗೆ ಹೇಳ್ತಾನೆ ಇದ್ದಾರ, ಜಾಗೃತಿ ಬಾರಿಸ್ತಾನೆ ಇದ್ದಾರ. ಆದ್ರೆ ಬಹಳ ಜನ ಅವರ ಹೇಳುವಂಗ ಬರೀ ಕುರ್ಚಿ ಬಿಸಿ ಮಾಡ್ಕೊತ ಹೊಂಟಾರ ಹೊರತಾಗಿ ಸರಿಯಾಗಿ ಅದನ್ನ ಅರಿತುಕೊಂಡಿಲ್ಲ, ಪರಿಪೂರ್ಣವಾಗಿ ತಿಳಿದುಕೊಂಡಿಲ್ಲ. ಎಲ್ಲಿಯವರೆಗೂ ನಾನು ಪರಿಪೂರ್ಣವಾಗಿ ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನಾನು ಹೇಳಿದ್ದನ್ನ ಇನ್ನೊಬ್ಬರು ಸರಿಯಾಗಿ ಆಲಿಸುವುದಿಲ್ಲ. ಹೌದಲ್ರಿ? ಎಕನಾಮಿಕ್ಸು
ಪರಿಪೂರ್ಣವಾಗಿ ಕಲ್ತು ಅದ್ರೊಳಗ ಹೆಚ್ಚಿನ ಜ್ಞಾನವನ್ನ ಮಾಡಿ ಸರ್ಟಿಫಿಕೇಟ್ ತಗೊಂಡಂತ ಮಾಸ್ತರ್ ಬಂದು ಎದುರಿಗೆ ನಿಂತು ಕ್ಲಾಸ್ ತಗೊಂಡಾಗ ಸ್ಟೂಡೆಂಟ್ಸು ಒಪ್ಕೋತಾರ. ಯಾರೋ ಹಾದಿಗೆ ಹೋಗೋನ್ ಕರ್ಕೊಂಡ್ ಬಂದ್ ನಿಂದಿರ್ಸಿದ್ರ ಅವ್ರು ಒಪ್ಕೊಂತಾರ ವಿದ್ಯಾರ್ಥಿಗಳು? ಇಲ್ಲ. ಅದೇ ರೀತಿಯಾಗಿ ನಾವು ಈ ರಿಫ್ಲೆಕ್ಷನ್ ಅನ್ನೋದ್ರ ಬಗ್ಗೆ ಬಹಳ ಗಮನ ಕೊಡಬೇಕು. ಕೊಟ್ಟಿಲ್ಲ. ರಿಫ್ಲೆಕ್ಷನ್ ಅನ್ನೋದ್ರ ಬಗ್ಗೆ ಬಹಳ ಗಮನ ಕೊಟ್ಟೇ ಇಲ್ಲ ನಾವು. ಇವತ್ತು ನಾವು ಒಂಚೂರು ಅದನ್ನ ಕ್ಲಿಯರ್ ಮಾಡ್ತೀನಿ. ದಯವಿಟ್ಟು ಮನಸ್ಸು ಕೊಟ್ಟು ಕೇಳ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೇನೆ. ಮತ್ ಇನ್ನೊಂದು, ನಮ್ಮಲ್ಲಿ ಕರ್ನಾಟಕದಲ್ಲಿ ಬಹಳ ದುಃಖದ ಸಂಗತಿ ಏನಪ್ಪಾ ಅಂದ್ರ, ಕಳೆದ 3.5 ವರ್ಷಗಳಿಂದ ನಾನು ಮೀಟಿಂಗಿಗೆ ಹೆಚ್ಚು ಕಮ್ಮಿ 99% ಜಾಯಿನ್ ಆಗ್ತಾನೆ ಬಂದಿದ್ದೀನಿ. ಆದ್ರ ಜನಗಳಿಗೆ ಸರಿಯಾದ ತಿಳುವಳಿಕೆ ಆಗ್ತಾ ಇಲ್ಲ. ಹೆಚ್ಚು ಜನಗಳು ಜಾಯಿನ್ ಆಗ್ತಾ ಇಲ್ಲ. ಇದೆಲ್ಲದಕ್ಕೂ ಕಾರಣ ಈ ರಿಫ್ಲೆಕ್ಷನ್ ಬಗ್ಗೆ ಸರಿಯಾದ ತಿಳುವಳಿಕೆ ಯಾವಾಗ ಬರ್ತದ ಅವಾಗ ನಾವು ಇದನ್ನ ಹೆಚ್ಚು ಗೌರವಿಸ್ತೀವಿ, ಹೆಚ್ಚು ಸ್ವೀಕರಿಸ್ತೀವಿ ಅನ್ನೋದು ನನ್ನ ಅಭಿಪ್ರಾಯ. ಸರ್ ಹೇಳ್ತಾರ, ಅವ್ರು ಹೇಳೇ ಹೇಳ್ತಾರ. ಯಾವ ಬೇಸರವೂ ಇಲ್ಲ ಅವ್ರಿಗೆ. ಮಕ್ಕಳು ತಪ್ಪು ಮಾಡ್ತಾರ, ಊಟಕ್ಕೆ ಕುಂತಾಗನ ಸಂಡಾಸ್ ಮಾಡ್ತಾರ ಮಕ್ಕಳು. ತಾಯಿ ನೇನಿಂಗ್ ಬಾಯಾಗ ತುತ್ತಿಡ್ತಾಳ, ಒಬ್ಬ ಹುಡುಗ ಮಾಡೇ ಬಿಟ್ಟಿರ್ತಾನ. ತಾಳ್ಮೆಯಿಂದ ಕೈ ತೊಳ್ಕೊಂಡು ಎದ್ದೋಗಿ ಆ ಹುಡುಗನ ತೊಳೆದು ಒರೆಸಿ ಮತ್ತೊಂದು ಬೇರೆ ಚಡ್ಡಿ ಹಾಕಿ ಬರ್ತಾಳ. ಅದೇ ರೀತಿ ನಮ್ಮ ಡಾಕ್ಟರ್ ಎಸ್.ಎನ್. ಶೆಟ್ಟಿ ಸರ್ ಅವರು ಕೂಡ ನಾವು ಏನೇ ತಪ್ಪು ಮಾಡಿದ್ರು ಅದನ್ನು ಹೊಟ್ಟೆಗೆ ಹಾಕೊಂಡು ಮತ್ತೆ ಬೆಳಿಗ್ಗೆ ನಗನಗ್ತಾ ಮಾತಾಡ್ತಾರ ಅವ್ರು. ಅದು ಭಗವಂತ ಕೊಟ್ಟಂತಹ ಶಕ್ತಿ ಅವರಿಗೆ. ಅದೇ ಅವ್ರು ಬೆಳಿಲಿಕ್ಕೆ ಮುಖ್ಯ ಕಾರಣ. ನಾನಿಲ್ಲಿ ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂದ್ರ, ರಿಫ್ಲೆಕ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹೇಳಿದ್ನಲ್ಲ, ಆಯುರ್ವೇದಿಕ್ ವೈದ್ಯರು ಕೂಡ ಅದನ್ನ ಮಾಡ್ತಾರಂತ. ನಮ್ಮ ಪುನಾದಿಂದ ಆಯುರ್ವೇದಿಕ್ ವೈದ್ಯರು ಏನ್ ಅದಾರಲ್ಲ, ಅವರು ಈ ಕಳೆದ ಸುಮಾರು 3 ವಾರಗಳಿಂದ ಬೇಸಿಕ್ ಆಯುರ್ವೇದಿಕ್ ನಾಲೆಡ್ಜ್ ಬಗ್ಗೆ ಕ್ಲಾಸುಗಳನ್ನ ತಗೊಂಡ್ರು. ಅದಕ್ಕೆ ನಮ್ಮ ಶೈಲಾ ಶೆಟ್ಟಿ ಮೇಡಮ್ ಅವರು ಹಾಗೂ ಕೆಲವರು ಜಾಯಿನ್ ಆಗಿದ್ರು. ಯಾರ್ಯಾರು ಅನ್ನೋದು ಹೆಸರು ನೆನಪಾಗ್ತಾ ಇಲ್ಲ. 10ನೇ ತಾರೀಕು ಮೊನ್ನೆ ಕೊನೆಯ ಸ್ಪೀಚು ಡಾಕ್ಟರ್ ಸವೇರ ಅವರು ಮಾತಾಡಿದ್ರು. ಬಹಳ ಸುಂದರವಾಗಿ ಮಾತಾಡಿದ್ರು ಅವರು. ಅವ್ರು ಏನ್ ಹೇಳ್ತಾರಂದ್ರ, ಮನ್ ಹಿ ತನ್ ಹಿ ಮನ್, ಮನಸ್ಸೇ ದೇಹ, ದೇಹವೇ ಮನಸ್ಸು. ಇವು ಎರಡು ಸರಿ ಇದ್ರೆ ನಾವು ಆರೋಗ್ಯವಾಗಿರ್ತೀವಿ. ನೀವು RG ತಗೋಬೇಕಾಗಿಲ್ಲ, GL ತಗೋಬೇಕಾಗಿಲ್ಲ, ಸ್ಪಿರುಲಿನಾ ತಗೋಬೇಕಾಗಿಲ್ಲ, ಏನು ಇಲ್ಲ. ಆದ್ರೆ ಇವು ಎರಡು ತಗೊಳ್ಳಿಕ್ಕೆ ಆರಂಭ ಮಾಡಿದಾಗ ರಿಫ್ಲೆಕ್ಷನ್ಗಳು ಬರುವುದಿಲ್ಲ. ಯಾರಿಗೆ? ಸಂಪೂರ್ಣ ಆರೋಗ್ಯವಾಗಿದ್ದವರಿಗೆ. ಆದ್ರ ನನ್ನ ತಿಳುವಳಿಕೆ ಪ್ರಕಾರ ಸಂಪೂರ್ಣ ಆರೋಗ್ಯವಾಗಿ 90% ಜನ ಇಲ್ಲ. ಇಲ್ಲ. ನಾವೆಲ್ಲ ನಡೆದಾಡ್ತೀವಿ, ಅಡ್ಡಾಡ್ತೀವಿ, ಓಡಾಡ್ತೀವಿ ಅಂದ್ರೆ ಅದರ ಅರ್ಥ ನಾವು ಆರೋಗ್ಯವಾಗಿದ್ದೀವಿ ಅಂತ ಅಲ್ಲ. ಆರೋಗ್ಯದ ಡೆಫಿನೇಷನ್ WHO ದವ್ರು ಏನ್ ಕೊಡ್ತಾರ? ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಯಾರು ಸರಿಯಾಗಿ ಇರ್ತಾರೋ ಅವರು ಸಂಪೂರ್ಣ ಸರಿಯಾದ ಆರೋಗ್ಯವಂತರು ಅಂತ ಹೇಳ್ತಾರ. ನಾವು ಸಂಪೂರ್ಣ ಸರಿಯಾದ ಆರೋಗ್ಯವಂತರಾಗಬೇಕಾದ್ರೆ ನಮ್ಮ ಬಾಡಿ ಒಳಗಿನ ಟಾಕ್ಸಿನ್ ಹೊರಗೆ ಹೋಗ್ಬೇಕು. 36 ಲಕ್ಷ ಕೋಟಿ ಜೀವಕೋಶಗಳು ಏನ್ ಅದಾವಲ್ಲ, ಸೆಲ್ಸು, ಅವುಗಳಲ್ಲಿ ಹೋಗಿ ಗಲೀಜು ಕುಂತು ಬಿಟ್ಟದ ಟಾಕ್ಸಿನ್. ಅವು ಹೆಂಗ್ರಿ ಕೆಲಸ ಮಾಡ್ಬೇಕು? ಅವು ಹೆಂಗ್ ಕೆಲಸ ಮಾಡ್ಬೇಕ್ರಿಪ್ಪ? ಆಕಳುಗಳಿಗೆ, ದನಗಳಿಗೆ ಕೊಳ್ಳಾಗ ಗುದ್ದಿ ಅಂತ ಕಟ್ಟಿರ್ತಾರ ನೋಡ್ರಿ. ಇಷ್ಟು ದಪ್ಪಂದು ಒಂದು 3 ಫುಟಿಂದ ಉದ್ದಂದು ಗುದ್ದಿ ಅಂತ ಒಂದು ಕಟ್ಟಿಗೆ ಕಟ್ಟಿರ್ತಾರ, ವುಡನ್ ಪೀಸ್ ದೊಡ್ಡ. ಅವು ಓಡಿ ಹೋಗಬಾರ್ದಂತ. ಹಂಗ ಒಂದ್ 4 ಕೊಳ್ಳಾಗ ನಾವು ಕಟ್ಕೊಂಡು ಅಡ್ಡಾಡಿದ್ರಿ ಹ್ಯಾಗ್ರಿ ನಾವು ಸರಿಯಾಗಿ ಅಡ್ಡಾಡ್ಲಿಕ್ಕೆ ಓಡಾಡ್ಲಿಕ್ಕೆ ಆಗತ್ತ? ನಮ್ಮ ಸೆಲ್ಲುಗಳು ಆರೋಗ್ಯವಾಗಿದ್ವು ಅಂದ್ರೆ ನಾವು ಆರೋಗ್ಯವಾಗಿ ಇದ್ ಬಿಡ್ತೀವಿ. ಎಷ್ಟೋ ಜನ ದೈಹಿಕವಾಗಿ ಆರಾಮಿರ್ತಾರ, ಮಾನಸಿಕವಾಗಿ ಆರಾಮಿರಂಗಿಲ್ಲ. ಮಾನಸಿಕವಾಗಿಯೂ ಕೂಡ ನಾವು ಆರಾಮಿರ್ಬೇಕು. ಎಷ್ಟೋ ಸಾರಿ ನೋಡ್ರಿ ನೀವು ಫಿಲ್ಮ್ ಆಕ್ಟರ್ಸ್ ಅವ್ರು ಇವ್ರು ಎಲ್ಲರೂ ಸಂದರ್ಶನ ಮಾಡುವಾಗ ಯಾವನಾರ ಏನಾರ ಒಂದು ಸೆಲ್ಫಿ ಗಿಲ್ಫಿ ತಗೊಳಕ್ ಹೋದಂದ್ರು ಕಪಾಳಿ ಗಡ್ಡಿ ಹೊಡೆದು ಬಿಡ್ತಾರ.
ತಾಳ್ಮೆ ಕಡಿಮೆ ಇರ್ತದ ಅವ್ರಿಗೆ. ಅಂದ್ರೆ ಮೈಂಡು ಅವ್ರದ್ದು ಆರೋಗ್ಯಕರವಾಗಿ ಇರಂಗಿಲ್ಲ. ಅದಕ್ಕ ನಮ್ಮ ದೇಹ ಮನಸ್ಸು ಎರಡೂ ಸಂಪೂರ್ಣ ಆರೋಗ್ಯಕರ ಆಗಬೇಕಪ್ಪ ಅಂದ್ರ ನಾವು ನಮ್ಮ RGGLಗಳನ್ನ ತಗೊಳ್ಳೇಬೇಕು. ಆದ್ರೆ RGGLಗಳನ್ನ ಬೇರೆಯವರಿಗೆ ನಾವು ಹೇಳುವಕ್ಕಿಂತ ಪೂರ್ವದಲ್ಲಿ ಇದರಿಂದ ರಿಫ್ಲೆಕ್ಷನ್ ಬರ್ತದ. ರಿಫ್ಲೆಕ್ಷನ್ ಬರುವುದು ಬಹಳ ಅವಶ್ಯದ. ಅದನ್ನ ಆಯುರ್ವೇದದಲ್ಲಿ ಪಂಚಕರ್ಮ ಅಂತಾರ, ನಮ್ಮಲ್ಲಿ ಅದಕ್ಕೆ ನಾವು ರಿಫ್ಲೆಕ್ಷನ್ ಅಂತೀವಿ. ನಿಮ್ಮ ದೇಹದಲ್ಲಿ ಹೆಚ್ಚಾಗಿ ಕಲೆಕ್ಟ್ ಆಗಿರ್ತಕ್ಕಂಥ ಏನು ಅದು ಮಲ ಆಗಿರ್ಬಹುದು, ಅದು ಕಫ ಆಗಿರ್ಬಹುದು, ಅದು ಪಿತ್ತ ಆಗಿರಬಹುದು, ಅದನ್ನ ಹೊರಗೆ ಹಾಕು ಕ್ರಿಯೆಯನ್ನ ಮಾಡ್ತದ ನಮ್ಮ RGGL. RG ಹೊರಗೆ ಹಾಕ್ತದ, GL ಸಪೋರ್ಟ್ ಮಾಡ್ತದ. ಇವು ಎರಡನ್ನು ಸೇರೆ ತಗೋಬೇಕು, ಧೈರ್ಯವಾಗಿ ತಗೋಬೇಕು. ಹೆದರುವ ಅವಶ್ಯಕತೆ ಇಲ್ಲ. 10 ವರ್ಷ ಅಧ್ಯಯನ ಮಾಡ್ಯಾರ, ಮತ್ತೀಗ 32 ವರ್ಷ ಆಯ್ತು. ನಾವು ಎಲ್ಲರೂ ಬಹಳ ಜನ ಇದನ್ನ ಬಳಸ್ಲಿಕ್ಕೆ ಹತ್ತಿ. ಬರೀ ನಮ್ಮ ಭಾರತದೊಳಗೆ ಅಷ್ಟ ಅಲ್ರಿ, ಸರಿಸುಮಾರು 183 ರಾಷ್ಟ್ರಗಳಲ್ಲಿ ಐತ್ರಿ. ಬಹಳ ರಾಷ್ಟ್ರ ಬೇಡ, ಬರೀ ಅಮೆರಿಕಾದಾಗ ಒಂದ್ ಕಡೆ ಐತಿ ಅಂದ್ರೆ ಅದರ ಅರ್ಥ ಇದು ಚಲೋ ಐತಿ ಅಂತ ಅರ್ಥ. ಯಾಕಂದ್ರ ಅಮೆರಿಕಾದವರು ಯಾವುದನ್ನು ಸುಲಭವಾಗಿ ತಮ್ಮ ದೇಶದಲ್ಲಿ ಬಿಟ್ಟುಕೊಳ್ಳುವುದಿಲ್ಲ. ಅವ್ರು ತಾವು ಮಾಡಿದಂತ ಏನದಾವಲ್ಲ ಅವನ್ನ ನಮ್ಮ ಇಂಡಿಯಾದಾಗ ಆರಾಮ್ ಬಿಡ್ತಾರ ಒಳಗ. ನಾವು ತಗೋತೀವಿ, ಯಾಕಂದ್ರೆ ಸ್ವಲ್ಪ ತಿಳುವಳಿಕೆ ಕಡಿಮೆ ನಮಗೊಂದೇಟ ಲಾಭ ಸಿಕ್ಕರೆ ಸಾಕು. ನಮಗ್ ಒಂದೇಟ ಕೈ ಬಿಸಿ ಮಾಡಿಬಿಟ್ರೆ ನಾವು ಏನ್ ಬೇಕಾದ್ರೂ ಮಾಡ್ತೀವಿ. ಹಂಗಾಗಿವಿ, ನಮ್ಮ ಪರಿಸ್ಥಿತಿ ಹಂಗಾಗ್ಯದ. ನಮ್ಮ ಪರಿಸ್ಥಿತಿ ಹಂಗಾಗ್ಯದ. ಒಳ್ಳೆಯದನ್ನ ಮಾತ್ರ ಒಳಗಡೆ ತಗೋಬೇಕು ದೇಶದಲ್ಲಿ, ಅದನ್ನು ದೇಶದ ಹೊರಗೆ ಇಡಬೇಕು. ಒಂದು ಪ್ರಯೋಗಾಲಯ ಮಾಡಿರ್ತಾರೆ ಅಮೆರಿಕಾದವ್ರು, ಅದು ದೇಶದ ಬಾರ್ಡರ್ನಾಗ ಇರ್ತೈತಿ. ಆ ಪ್ರಯೋಗಾಲಯದಲ್ಲಿ ಇವನ್ನೆಲ್ಲ ಪರೀಕ್ಷೆ ಮಾಡ್ತಾರ ಅವ್ರು. 2 ದಿವಸ 1 ವರ್ಷ ಪರೀಕ್ಷೆ ಮಾಡ್ತಾರೆ. ಬರೇ 1 ವಾರ 15 ದಿವಸ ಅಲ್ರಿ, 1 ವರ್ಷ. ಅಲ್ಲಿಯ ನಾಯಿಗಳಿಗೆ, ಅಲ್ಲಿಯ ಪಕ್ಷಿಗಳಿಗೆ, ಅಲ್ಲಿಯ ಪ್ರಾಣಿಗಳಿಗೆ ಅವನ್ನೆಲ್ಲ ತಿನ್ನಿಸಿ ಉಣಿಸಿ ಟೆಸ್ಟ್ ಮಾಡ್ತಾರ. ಆಮೇಲೆ ತಾವು ತಗೊಂಡು ನೋಡ್ತಾರ, ಚಲೋ ಇತ್ತಂದ್ರ ಹುರ್ಯ ಅಂತಾರ, ಅದನ್ನ ಒಳಗ್ ಬಿಡ್ತಾರ. ಹಂಗ ಒಳಗ್ ಬಿಟ್ಟಂತಹದ್ದು ಇದು ನಮ್ದು ಅಮೆರಿಕಾದೊಳಗ. ಇನ್ನೇನ ನಮಗೆ ಯಾವುದು ಬೇಕಾಗಿಲ್ಲ ಸಾಕ್ಷಿ ಇದು ಚಲೋ ಐತಿ ಅನ್ಲಿಕ್ಕೆ. ಡಾಕ್ಟರ್ ಲಿಮ್ಸಿ ಓಜಿನವರು ಮಾಡಿದಂತ ಕೆಲಸ ಸಾಮಾನ್ಯವಾದದ್ದಲ್ಲ. ಅದು ಯಾವಾಗ ಗೊತ್ತಾಗ್ತದ ಅಂದ್ರೆ ಬಹುತೇಕ ಅವ್ರು ಹೋದ ನಂತರ ಅದ್ರ ಮಹತ್ವ ಗೊತ್ತಾಗ್ತದ. ಯಾವಾಗ್ಲೂ ನೋಡ್ರಿ, ಇದ್ದಾಗ ಮಹತ್ವ ಇರಂಗಿಲ್ಲ. ಊರು ಮುಂದಿನ ಹೊಳಿಗೆ ಕಿಮ್ಮತ್ತ ಇರಂಗಿಲ್ಲ, ಸುಮ್ಮನೆ ಹರಿದು ಹೋಗ್ತಾ ಇರ್ತದದು. ಅಲ್ಲಿ ಗಂಗಾ ನದಿ ನೀರಂದ್ರೆ ಬಹಳ ಪವಿತ್ರ. ಹೀಗೆ ನಮ್ಮ ಭಾವನೆ ಇದು. ನಮ್ಮ ಭಾವನೆ ಶುದ್ಧ ಆಗಬೇಕು. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಎರಡೂ ಆದಾಗ ನಾವು ಸಂಪೂರ್ಣ ಆರೋಗ್ಯವಂತರಾಗ್ತೀವಿ. ನಮ್ಮ RGGL ಮತ್ತು ಸ್ಪಿರುಲಿನಾಗಳನ್ನ ಜೊತೆಗೆ ನೋನಿಗಳನ್ನ ರೆಗ್ಯುಲರ್ ಆಗಿ ಸರಿಯಾಗಿ ತಗೊಳ್ತಾ ಹೋದ್ರೆ, ಅಥವಾ ಅದನ್ನ ನಿಧಾನವಾಗಿ ಹೆಚ್ಚು ಮಾಡ್ತಾ ಹೋದರೆ, ಒಂದು ದಿನ ನಮ್ಮ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಖಂಡಿತವಾಗ್ಲೂ ಆಗ್ತದೆ ಅನ್ನುವಂತಹ ಮಾತನ್ನ ಮತ್ತು ಆಶ್ವಾಸನೆಯನ್ನ ನಾನು ಕೊಡ್ತಾ ಇದ್ದೇನೆ ಇವತ್ತು. ಆದರೆ ಇದರಲ್ಲಿ 2 ಮುಖ್ಯವಾಗಿ ಬೇಕು ನಮ್ಮ ಹತ್ರ. ಒಂದು ತಾಳ್ಮೆ ಬೇಕು ನಮಗ. ಎಲ್ಲಿವರೆಗೆ ನಮ್ಮಲ್ಲಿ ತಾಳ್ಮೆ ಅನ್ನೋದು ಬರುವುದಿಲ್ಲ, ಅಲ್ಲಿವರೆಗೆ ನಾವು ಈ ಪ್ರಾಡಕ್ಟ್ ಅನ್ನ ಸರಿಯಾಗಿ ಕಂಟಿನ್ಯೂ ಆಗಿ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ. ಜೊತೆಗೆ ಇನ್ನೊಂದು, ಇದರ ಬೆಲೆಯನ್ನ ನೋಡಬಾರ್ದು. ಯು ಡೋಂಟ್ ಸಿ ದ ಕಾಸ್ಟ್ ಆಫ್ ದಿಸ್ ಪ್ರಾಡಕ್ಟ್. ಕೊಡ್ರಿ, ಅದು ಎಷ್ಟಾರೆ ಹಾಕಿರೋದಕ್ಕ ಅನ್ಬೇಕು. ಯಾಕಂದ್ರೆ ಅಷ್ಟು ಮಹತ್ವದ ಐತ್ರಿ ಅದು. ಗೊತ್ತಿಲ್ಲ, ಬಹಳ ಮಂದಿಗೆ ಗೊತ್ತಾ ಇಲ್ಲ. ಕೆಲವು ಮಂದಿ ಅಂತೂ ತಗೊಳ್ಳೋದನ್ನೇ ಇಲ್ಲ ಈ ಪ್ರಾಡಕ್ಟ್ ಗಳನ್ನ. ಮಂದಿಗೆ ಕೊಡ್ತಾರ, ಕೊಡ್ಲಿ ಪಾಪ, ಅವ್ರ ಪರಿಸ್ಥಿತಿ ಹಂಗಿರ್ಬೋದು. ನಾನು ಮೊದಲು ಅದನ್ನ ಮಾಡಿನಲ್ರಪ್ಪ, ನಾನು ಅದನ್ನ ಮಾಡೀನಿ ಮೊದಲ.
ಇರ್ಲಿ, ಬೇರೆದವ್ರಿಗೆ ಕೊಡ್ರಿ, ನೀವು ತಗೊಳ್ಳೋದು ಬಿಡ್ರಿ. ನಾಳೆ ಒಂಚೂರು ನಿಮ್ಗೆ ಅನುಕೂಲ ಆದ್ಮ್ಯಾಗ ಡಿಎಕ್ಷನ್ ನಿಂದ ನಿಮ್ಗೆ ಏನಾರ ಸ್ವಲ್ಪ ಜಾಸ್ತಿ ಬೋನಸ್ ಬರಾಕ್ ಸ್ಟಾರ್ಟ್ ಮಾಡಿದ್ಮ್ಯಾಗಾರ ತಗೊಳ್ರಿ, ಪರವಾಗಿಲ್ಲ. ಬಟ್ ಯಾರು ನಾನು ಆರಾಮವಾಗಬೇಕು ಅಂದ್ರೆ ನನ್ನ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡೂ ಆಗಬೇಕಂತ ಇಚ್ಛಾದ ಅವರು ಎಲ್ಲೆಲ್ಲೋ ಎಷ್ಟೆಷ್ಟೋ ಖರ್ಚು ಮಾಡ್ತಾರ್ರಿ. ನಾವ್ ಹೇಳುದು ಬೇಡ, ಎಲ್ಲರಿಗೂ ಗೊತ್ತಿದ್ದೈತಿ. ಎಲ್ಲರಿಗೂ ಗೊತ್ತದ. ಜನರಿಗೆ ತಿಳುವಳಿಕೆ ಬರ್ತಾ ಇಲ್ಲ. ಕೆಲವು ಕಡೆ ಬರ್ತಾ ಇದೆ, ನಮ್ ಕರ್ನಾಟಕದಲ್ಲಿ ಸ್ವಲ್ಪ ಕಮ್ಮಿ ಇದೆ. ನಿಮಗ್ ವಂಡರ್ ಹೇಳ್ತೇನಿ, ಈ ವೆಲ್ನೆಸ್ ಇಂಡಸ್ಟ್ರಿ ಐತಲ್ರಿ, $3.4 ಟ್ರಿಲಿಯನ್ ಐತಿ ಜಗತ್ನಾಗಿದು. ಇದೇನ್ ಫಾರ್ಮಸ್ಯೂಟಿಕಲ್ ಏನ ಅಂತಿರ್ಲ, ಈ ಫಾರ್ಮಸ್ಯೂಟಿಕಲ್ ಬರೇ $1 ಟ್ರಿಲಿಯನ್ ಐತ್ರಿ. $1 ಟ್ರಿಲಿಯನ್ ಐತಿ ಆಲ್ ಓವರ್ ವರ್ಲ್ಡ್. ನಮ್ಮ ದೇಶದೊಳಗೆ ಒಂಚೂರು ಜಾಸ್ತಿ ಅದೇ ಎದ್ದು ಕಾಣಿಸ್ತದ. ಆ ವೆಲ್ನೆಸ್ ಇಂಡಸ್ಟ್ರಿ ಸರಿಯಾಗಿ ಇನ್ನೂ ನಮ್ಮಲ್ಲಿ ಕೆಲಸ ಮಾಡ್ತಾ ಇಲ್ಲ. ನಮ್ದು ಕೂಡ ವೆಲ್ನೆಸ್ ಇಂಡಸ್ಟ್ರಿನೇ. ನಾನು ಇನ್ನೊಂದು 15-20 ವರ್ಷ ಇರ್ತೀನಿ, ನಾನು ಸಾಯೋದ್ರೊಳಗಾಗಿ ಇದ್ರ ಬಗ್ಗೆ ಸರಿಯಾದ ಜ್ಞಾನವನ್ನ ಅರಿವನ್ನ ನಮ್ಮ ಕರ್ನಾಟಕದ ಜನರಿಗೆ ಕೊಟ್ಟೆ ನಾ ಸಾಯ್ತೀನಿ. ನನ್ನ ಜನಗಳು ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ನಲಿ ಕುಣಿದಾಡ್ಬೇಕು. ಎಲ್ಲಾ ಮುಂದುವರೆದ ರಾಷ್ಟ್ರಗಳಲ್ಲಿ ಈ ವೆಲ್ನೆಸ್ ಇಂಡಸ್ಟ್ರಿ ಬಹಳ ಡೆವಲಪ್ ಆಗ್ಯದ. ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡೀನಿ. ಅದು ನನ್ನ 250ನೇ ವಿಡಿಯೋ. 249 ಆಗ್ಯಾವು, 250ನೇ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡೀನಿ. ಬಟ್ ಅದು ಡಿಸ್ಪ್ಲೇ ಆಗೋದು ಯಾವಾಗ್ರಿ? ಇವತ್ ಸಾಯಂಕಾಲ 5 ಗಂಟೆಗೆ ಆಗ್ತದ. ಸಾಧ್ಯ ಆದ್ರೆ ನೋಡ್ರಿ, ಸಾಧ್ಯ ಆದ್ರೆ ನಮಗ್ ಸಪೋರ್ಟ್ ಮಾಡ್ರಿ. ಅದೇ ನಾನು ವೆಲ್ನೆಸ್ ಇಂಡಸ್ಟ್ರಿ ಮತ್ತು ಈ ಇಲ್ನೆಸ್ ಬಗ್ಗೆ ಮಾತಾಡೋದೇ ಇಲ್ಲ. ಯಾಕೆ ಮಾತಾಡ್ಬೇಕ್ರಿ? ಅವಶ್ಯಕತೆನೇ ಇಲ್ಲ. ಇಲ್ನೆಸ್ ಬಗ್ಗೆ ನಾವು ಮಾತಾಡೋದು ಬೇಡ, ನಾವು ಇನ್ನೊಬ್ಬರಿಗೆ ಮಾತಾಡೋದು ಬೇಡ. ಅವ್ರು ಹಂಗದಾರ, ಇವ್ರು ಹಿಂಗ ಬೇಡ ಬೇಡ, ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ಕೊಂಡ್ಬಿಡೋದು ಸಾಕು. ನಾವೆಲ್ಲ ಮಾಡ್ಬೇಕಾಗಿರೋದು ಅದೇ ಕೆಲಸ. ಅಕಸ್ಮಾತ್ ನೀವ್ ಏನಾರ ಹಂಗ ಅವ್ರ ಬಗ್ಗೆ ಅದು ಇದು ಮಾತಾಡಿದ್ರೆ ಅಂದ್ರೆ ನಮ್ಮ ಮ್ಯಾಗ ಕೇಸ್ ಹಾಕ್ತಾರ. ಅವ್ರು ಏನಾರ ಒಂದ್ ಪಾಯಿಂಟ್ ಹಿಡಿದು ಕೇಸ್ ಹಾಕ್ತಾರ. ನನ್ನ ಮೇಲೆ ಹಾಕಕ್ಕಂತೂ ಸಾಧ್ಯ ಇಲ್ಲ ಅವರು. ಬಿಕಾಸ್ ಐ ನೋ ಲಾ ಆಫ್ ದಿಸ್ ಯೂನಿವರ್ಸ್. ಕಾನೂನು ಜ್ಞಾನ ಕೂಡ ಇರ್ಬೇಕು ನಮಗೆ. ಸುಮ್ಮನೆ ಏನೇನಾರ ಮಾತಾಡ್ಬಿಡುದಲ್ಲ. ಹಂಗ ಮಾತಾಡಿದ್ರೆ ಸಮಸ್ಯೆ ಆಕತಿ. ಅವ್ರಿಗೆ ನಾವು ನಮಸ್ಕಾರ ಮಾಡೋಣ, ಅವ್ರ ಕೆಲಸ ಅವ್ರು ಮಾಡ್ಲಿ. ಅದಕ್ಕ ನಾವು ಗೆಲ್ಲಬೇಕಾದ್ರೆ 2 ಪಾಯಿಂಟ್. ಕ್ರಿಕೆಟ್ನಾಗ ಆಗ್ಲಿ, ಯಾವ ವಾಲಿಬಾಲ್ನಾಗ ಆಗ್ಲಿ, ಎದ್ರಾಗ್ಲಿ ನಾವು ಗೆಲ್ಲಬೇಕಂದ್ರೆ 2 ಪಾಯಿಂಟ್. ಒಂದು, ನಾವು ಚೆನ್ನಾಗಿ ಆಡ್ಬೇಕು, ಇಲ್ಲಾಂದ್ರೆ ಅವರು ಸುಮಾರು ಆಡ್ಬೇಕು. ಅವ್ರು ಸುಮಾರು ಆಡಿದ್ರೆ ನಾವು ಗೆಲ್ತೀವಿ, ಇಲ್ಲ ನಾವು ಚೆನ್ನಾಗಿ ಆಡಿದ್ರೆ ನಾವು ಗೆಲ್ತೀವಿ. ಎರಡೇ ಎರಡು ಆಪ್ಷನ್. ಅವ್ರು ಸುಮಾರು ಅದಾರ ಅಂತ ನನಗೆ ಗೊತ್ತೈತೆ. ಮತ್ತ ಅವ್ರಿಗೆ ಅನ್ನೋದು ಯಾಕಪ್ಪ, ಇವತ್ತಿಲ್ಲ ನಾಳೆ ಅವ್ರು ಸೋಲ್ತಾರ. ಬ್ರಿಟಿಷರು ಕೈ ಮುಕ್ಕೊಂತ ಬಂದ್ರು, ಸಲಾಂ ಸಲಾಂ ಅಂತ ಹೇಳಿ ಬಂದು ಇಲ್ಲಿ ರಾಜ ಮಹಾರಾಜರಿಗೆ ಒಬ್ಬರಿಗೊಬ್ಬರಿಗೆ ಜಗಳ ಹಚ್ಚಿ 200 ವರ್ಷ ಆಳಿ ಹೋದ್ರು ನಮ್ಮನ್ನವ್ರು. ಆದ್ರೂ ಹೋದ್ರಿಲ್ಲ ಅವ್ರು. ಒಳ್ಳೇದ್ ಯಾವ್ದು ಬಹಳ ದಿವಸ ನಿಲ್ಲುದಿಲ್ರಿ. ಸಾರಿ, ಕೆಟ್ಟದ್ ಯಾವ್ದು ಬಹಳ ದಿವಸ ನಿಲ್ಲುದಿಲ್ಲ. 200 ವರ್ಷ ಅಲ್ಲ, 250 ವರ್ಷ ಆದ್ಮ್ಯಾಗಾರ ಇಲ್ಲಿಂದ ಹೋದ್ರಿಲ್ಲ ಅವ್ರು. ಯಾಕಂದ್ರ ಹಂಗೆ ಐತೆ. ಅದು ಯಾವುದು ಕೆಟ್ಟದ್ದೈತೆ ಅದು ಬಹಳ ದಿವಸ ಇರುವುದಿಲ್ಲ. ಒಳ್ಳೇದು ಅದು ಯಾವಾಗಲೂ ಒಂದು ನಮೂನಿ ತನ್ನ ಕೆಲಸ ಮಾಡ್ಕೋತ ಹೊಂಟಿರ್ತದ. ಅದನ್ನ ಯಾರು ಸೋಲಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ, ವೆಲ್ನೆಸ್ ಇಂಡಸ್ಟ್ರಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇಂಡಸ್ಟ್ರಿ. ವೆಲ್ನೆಸ್ ಅಂದ್ರೆ ಏನ್ರಿ? ಆಗ ಹೇಳಿದ್ನಲ್ಲ, ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಕೌಟುಂಬಿಕವಾಗಿ ಎಲ್ಲಾ ದೃಷ್ಟಿಯಿಂದಲೂ ಕ್ಷೇಮವಾಗಿರುವುದೇ ವೆಲ್ನೆಸ್. ವೆಲ್ನೆಸ್ ಅಂದ್ರೆ ಕ್ಷೇಮ ಅಂತ ಅರ್ಥ ಆಗ್ತದೆ. ಕ್ಷೇಮ ಅಂದ್ರ ಸರ್ವ ದೃಷ್ಟಿಯಿಂದಲೂ ಸುಖವಾಗಿ ಇರುವುದು. ಎಲ್ರಿ ನಾವೆಲ್ಲಿ ಹಂಗಿರಕ್ ಸಾಧ್ಯದ ಹೇಳ್ರಿ? ನಮ್ದು ಅಯ್ಯೋ, ಹೊಟ್ಯಾಗ ಹುಟ್ಟಿದ ಮಕ್ಕಳಿಗೆ ಒಬ್ಬ ಒಂದ್ ಮನಿ ಮಾಡ್ತೀವಿ ನಾವು. ಲಫಂಗ್ರ ಇದೀವಿ ನಾವು. ನಮ್ಮ ಹತ್ರ ಒಳ್ಳೆ ಮನಸ್ಸಿಲ್ರಿ, ಒಳ್ಳೆ ಬುದ್ಧಿ ಇಲ್ಲ.
ನಾವು ಯಾವ ಗ್ರಂಥವನ್ನು ಓದಿದ್ರು ಪ್ರಯೋಜನ ಆಗಲ್ಲ. ಎಸ್.ಎನ್. ಶೆಟ್ಟಿ ಸರ್ ಎಷ್ಟು ದಿವಸ ನಿಮಗೆ ಹೇಳಿದ್ರು ಪ್ರಯೋಜನ ಆಗಲ್ಲ. ಪ್ರಯೋಜನ ಯಾವಾಗ ಆಗ್ತದಂದ್ರೆ ನಮ್ಮಲ್ಲಿ ಸುಧಾರಣೆ ಆಗಬೇಕು. ಜಪಾನ್ದೊಳಗ ಹೋದ್ರ ಅಲ್ಲಿ ಜನ ಎಷ್ಟೊಂದು ಅದ್ಭುತವಾಗಿದಾರ, ಎಷ್ಟೊಂದು ತಾಳ್ಮೆ, ಎಷ್ಟೊಂದು ವಿನಯ. ಒಂದು ಶಾಪಿಗೆ ನೀವು ಹೋದ್ರಿ ಅಂದ್ರ ಒಂದು ಪೆನ್ ಕೇಳಿದ್ರಿ ಅಂತ ಇಟ್ಟುಕೊಳ್ರಿ, ನೀವು ಆ ಪೆನ್ ನೋಡ್ತಾರ, ಅಕಸ್ಮಾತ್ ಇರ್ಲಿಲ್ಲ ಅಂದ್ರ ಪೂರ ತಲೆಬಾಗಿ ನಿಮಗ ಕ್ಷಮೆ ಕೇಳ್ತಾರ, ಸಾರಿ ಸರ್ ನಮ್ಮಲ್ಲಿ ಇದಿಲ್ಲ ಅಂತ. ಅವ್ರೇನ ಅಷ್ಟು ತಲೆಬಾಗಿ ಕೇಳೋ ಅವಶ್ಯಕತೆ ಇಲ್ಲ. ಅವ್ರು ಯಾಕೆ ತಲೆಬಾಗಿ ಆ ರೀತಿ ಸಾರಿ ಕೇಳ್ತಾರ ಅಂದ್ರ, ನನ್ನಿಂದ ಈ ಮನುಷ್ಯನಿಗೆ ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲಲ್ಲಪ್ಪ ಅಂತ ಅವ್ರಿಗೆ ನೋವು. ಅದನ್ನ ಯಾವಾಗ್ರಿ ನಾವು ಕಲಿಯುವುದು? ಯಾವಾಗ ಕಲಿಯುವುದು? ಆಗಲ್ಲ. ಅದಕ್ಕೆ ನಮ್ಮ ಡಾಕ್ಟರ್ ಲಿಮ್ಸಿ ಓಜಿನ್ ಅವರು ಶೂನ್ಯ ಮಾಡ್ರಿ ಅಂತ ಹೇಳ್ತಾರ. ಶೂನ್ಯ ಅಂದ್ರೆ ಬರೇ 9ರಿಂದ ಶೂನ್ಯತನ ಅನ್ನೋದಲ್ಲ, ಬರೇ 100ರಿಂದ ಶೂನ್ಯತನ ಅನ್ನೋದಲ್ಲ. ಅಷ್ಟಂದ್ ಬಿಟ್ರೆ ಶೂನ್ಯ ಮಾಡಿದಂಗ ಅಲ್ಲ. ಪಂಚಶೀಲಗಳು ಅಂತ ಅದಾವಲ್ಲ, ಅವನ್ನ ಮೊದಲು ಪಾಲಿಸ್ಬೇಕು. ನೆನಪಿಟ್ಕೊಳ್ರಿ, ಆ ಪಂಚಶೀಲಗಳನ್ನ ನಾವು ಕಾಯ ವಾಚ ಮನಸ ಮೊದಲು ಪಾಲಿಸ್ಬೇಕು. ನಂತರ ನಾವು 9ರಿಂದ ಶೂನ್ಯದವರೆಗೆ ಶೂನ್ಯ ಅಂದ್ವಿ ಅಂದ್ರ ಆಗ ನಾವು ಆರಾಮಾಗ್ತೀವಿ. ಅದಕ್ಕ ಮನಹಿ ತನ್ ಹೈ ತನ್ಹಿ ಮನ್ ಹೈ, ಮನಸ್ಸೇ ದೇಹ, ದೇಹವೇ ಮನಸ್ಸು, ಎರಡೂ ಶುದ್ಧ ಆಗಬೇಕು, ಎರಡೂ ಏಕಾಗಬೇಕು. ಅವಾಗ ಆ ವ್ಯಕ್ತಿನೇ ಪವಾಡ ಪುರುಷ ಆಗಿಬಿಡ್ತಾನ. ಅದಕ್ಕ ನೋಡ್ರಿ ಸರ್ ನಿನ್ ಹೇಳಿದ್ರು ವಾಟ್ ಈಸ್ ರಿಫ್ಲೆಕ್ಷನ್ ಅನ್ನೋದನ್ನ ಹೇಳ್ರಿ ಅಂತ. ರಿಫ್ಲೆಕ್ಷನ್ ಅಂದ್ರೆ ಏನಪ್ಪಾ ಅಂದ್ರ ನಮ್ಮ ದೇಹದಲ್ಲಿರ್ತಕ್ಕಂತಹ ಟಾಕ್ಸಿನ್ ಹೊರಗಡೆ ಹೋಗುದು. ಇದಕ್ಕೆ ರಿಫ್ಲೆಕ್ಷನ್ ಅಂತ. ಇದು ಆಗಲೇಬೇಕು, ದಯವಿಟ್ಟು ನೆನ್ಪಿಟ್ಕೊಡ್ರಿ. ಯಾರಿಗೇನ ನಮ್ಮ ಪ್ರಾಡಕ್ಟ್ಗಳನ್ನು ಕೊಡುವಾಗ ನೀವು ಅವರಿಗೆ ಹೇಳಿ ಕೊಡ್ಬೇಕು. ಎಸ್ಪೆಷಲಿ ಆರ್ ಜಿ ಅನ್ನು ಕೊಡುವಾಗ ನೀವು ಕಂಪಲ್ಸರಿ ಹೇಳ್ಬೇಕು, ರಿಫ್ಲೆಕ್ಷನ್ ಬರ್ತದ, ನೀವು ಬೇಜಾರ್ ಮಾಡ್ಕೋಬೇಡ್ರಿ. ಆಯುರ್ವೇದದಲ್ಲಿ ಹೇಗ ಪಂಚಶೀಲ ಅಂತ ಮಾಡ್ತಾರಲ್ಲ, ಡಿಟಾಕ್ಸಿಫಿಕೇಶನ್ ಮಾಡೋ ಸಲುವಾಗಿ ಅವರು ಮಲ ಹೆಚ್ಚಿಗೆ ಆಗಿದ್ರೆ ಅದನ್ನ ತೆಗಿತಾರ, ಅದನ್ನ ರಿಲೀಸ್ ಮಾಡ್ತಾರ. ಅವ್ರು ಅದಕ್ಕೊಂದಿಷ್ಟು ಕ್ರಮಗಳನ್ನ ಉಪಯೋಗ ಮಾಡ್ತಾರ ಅವ್ರು. ಅದಕ್ಕೆ ಅವ್ರು ಏನ್ ಮಾಡ್ತಾರ, ನೀವು ಪಂಚಕರ್ಮವನ್ನು ಮಾಡಿಸ್ಕೋಬೇಕಾದ್ರೆ 7ರಿಂದ 10 ದಿವಸ ನಮ್ಮಲ್ಲಿ ಇರ್ಬೇಕಂತ ಹೇಳ್ತಾರ. ಆ ರಿಫ್ಲೆಕ್ಷನ್ ಎಲ್ಲ ಮಾಡಿ ನಂತರ ಅವರು ಚಿಕಿತ್ಸೆಯನ್ನ ಆರಂಭ ಮಾಡ್ತಾರೆ. ಅಂದ್ರೆ ಆಯುರ್ವೇದದಲ್ಲಿರ್ತಕ್ಕಂತಹ ಅವರ ಔಷಧಿಗಳನ್ನ ಅವ್ರು ಕೊಡ್ತಾರೆ. ಅದೇ ರೀತಿಯಾಗಿ ನಮ್ಮ RGGL ಕೂಡ ಹೊರಗೆ ಹಾಕ್ತದ್ರಿ. ಹೊರಗೆ ಹಾಕಿ ಆಮೇಲೆ ಆರಾಮ್ ಮಾಡ್ತದ. ಅದ ಗೊತ್ತಿಲ್ಲ ಬಹಳ ಮಂದಿಗೆ. ಗೊತ್ತಿದ್ದವರು ಹೇಳ್ತಾರೆ, ಅದನ್ನ ಯಾರು ಸರಿಯಾಗಿ ಕಿವಿಯಾಗ ಹಾಕೊಳ್ಳೋದಿಲ್ಲ. ಸರಿಯಾಗಿ ಹೇಳಲಾರ್ದ ಕೊಟ್ಟು ಬಿಡ್ತೀವಿ. ಆಮೇಲೆ ಆ ಮನುಷ್ಯ ಗಾಬರಾಗಿ ಒಯ್ದು ಅವ್ನ ಡಾಕ್ಟ್ರಿಗೆ ತೋರಿಸ್ತಾನ. ಸರ್ ಒಬ್ರು ನಮ್ ಗೆಳೆಯರು ಬಂದಿದ್ರಿ, ನಂದು ತೂಕ ಕಡಿಮೆ ಆಗತ್ತಂತ ಹೇಳಿ ಇವ್ನ್ ಕೊಟ್ಟಾರ್ರಿ, ಇವನ್ ತಗೊಂಡ ಮ್ಯಾಗ ನನಗ್ ಭಯಂಕರ ಮೋಷನ್ ಆಗ್ತೈತ್ರಿ, ಸಂಡಾಸ್ ಬಾಳ ಆಗತೈತಿ ಸರ್, ದಿವ್ಸಕ್ಕೆ 7-8 ಸಲ ಹೋಗ್ಬೇಕ್ರಿ ನಾನು. ಅಲ್ಲ ಅವರೆಲ್ಲ ಹೇಳ್ಯಾರ ಬಿಡ್ರಿ ಮೋಷನ್ ಆಗ್ತದಂತ, ಇಷ್ಟ ಆಗತ್ತಂತ ಗೊತ್ತಿತ್ತಿಲ್ರಿ ನನಗ ಅಂತ ತೋರಿಸ್ತಾರ. ಅವ್ರು ಡಾಕ್ಟರ್ ಏನ್ರಿ ನೀವು, ಅಲ್ರಿ ಯಾಕ್ರಿ ಹಿಂಗ್ ಮಾಡ್ತೀರಿ ನೀವು? ಹದ್ಯಾಗ ಹೋಗೋರು ಬೀದ್ಯಾಗ ಹೋಗೋರು ನಿಮಗೆ ಏನಾರ ಕೊಟ್ಟು ಕೂಡ ತಗೊಂಡ್ಬಿಡುದನ ಅಂತ ಒಂದು ಡೈಲಾಗ್ ಹೊಡಿತಾರ. ಅವರೇ ಸರ್ವಜ್ಞ ಅನ್ನೋ ತರ. ಆ ಡೈಲಾಗ್ಲಿಂದ ಈ ಮನುಷ್ಯ ಅವನ್ನ ದೂರ ಇಟ್ಬಿಡ್ತಾನ. ಹೆಚ್ಚು ಕಮ್ಮಿ ಆದ್ರೆ ಕೆಲವರು ಒಯ್ದು ತಿಪ್ಪ್ಯಾಗ ಒಗದ್ ಬಂದ್ಬಿಡ್ತಾರ. ನೋಡ್ರಿ, ಅಮೃತದ ಬಗ್ಗೆ ನಮಗೆ ಸರಿಯಾದ ಜ್ಞಾನ ಇಲ್ಲ. ಅಮೃತವನ್ನು ಕುಡಿಯೋ ಅಂತ ಕೈಯಾಗ ಕೊಟ್ರ ನಾವು ಒಯ್ದು ಘಟನೆ ಚೆಲ್ಲಾಕತ್ತೀವಿ. ಇದ್ರ ಬಗ್ಗೆ ಒಂದಷ್ಟು ಸರಿಯಾದ ಜ್ಞಾನವನ್ನು ತಗೋಬೇಕ್ರಿ. ಅಧ್ಯಯನ ಮಾಡ್ಲಾರ್ದ, ಅಭ್ಯಾಸ ಮಾಡ್ಲಾರ್ದ ಏನಾರ ಮಾಡಕ್ಕಾಗತ್ತಾ? ಅದೇ ರೀತಿಯಾಗಿ ಇದರಲ್ಲೂ ಕೂಡ ನಾವು ಅಧ್ಯಯನವನ್ನು ಮಾಡ್ಬೇಕು. ಏನ್ರಿ ಇವತ್ತಿನ ದಿವಸ ಗೂಗಲ್ ಏನ್ ಬೇಕಾದ್ರೂ ಸಿಗ್ತದೆ. ಗೂಗಲ್ ಅಂಕಲ್ ಹೆಂಗದಾನ, ಏನ್ ಬೇಕಾದ್ರೂ ಟೈಪ್ ಮಾಡಿ ನೀವು ಎಲ್ಲ ಸಿಗ್ತದೆ. ಅಧ್ಯಯನ ಮಾಡ್ಬೇಕು ನಾವು. ಹೋಗ್ಲಪ್ಪ ಮಾಡಕ್ಕಾಗಲ್ಲ, ಸೌಡಿ ಇಲ್ಲ. ನಮ್ಮಂತವ್ರು ಎಸ್.ಎನ್. ಶೆಟ್ಟಿ ಸರ್ ಅಂತವ್ರು, ಶೈಲಾ ಶೆಟ್ಟಿ ಮೇಡಮ್ ಅವ್ರಂತವ್ರು, ಅಶೋಕ್ ಶೇರ್ಗಾರ್ ಅಂತವ್ರು,
ಹ ಕೇಳುದನ್ನಾರ ಕೇಳ್ಬೇಕಲ್ಲ, ಅದನ್ನೂ ಮಾಡಂಗಿಲ್ಲ. ಅದನ್ನೂ ಮಾಡಂಗಿಲ್ಲ, ಚಂದಂಗ ಕೇಳಂಗನು ಇಲ್ಲ. ಅವ್ರಿಗೆ ಏನ್ ಬರೀ ಅಂದ್ರ ಬಹಳ ಮಂದಿ ಕೊಡಬೇಕು, ನನ್ನ ಪಿ ವಿ ಹೆಚ್ಚಾಗಬೇಕು, ನನಗೆ ಸರಿಯಾಗಿ ಬೋನಸ್ ರೊಕ್ಕ ಬರ್ಬೇಕು, ರೊಕ್ಕ ಅಂತ ಇಷ್ಟ ವಿಚಾರ ಮಾಡ್ತಾರ ಕೆಲವು ಮಂದಿ. ಮತ್ತೆ ಎಲ್ಲಾರು ಅಲ್ಲ, ಕೆಲವರು ಇದನ್ನ ಸೇವೆ ಅಂತ ಮಾಡ್ತಾರ. ಯಾರು ಇದನ್ನ ಸೇವೆ ಅಥವಾ ಸರ್ವಿಸ್ ಅಂತ ಮಾಡ್ತಾರೋ ಅವರು ಸ್ವಲ್ಪ ನಿಧಾನವಾಗಿ ಸಕ್ಸಸ್ ಆಗ್ತಾರ, ಬಟ್ ಪರ್ಫೆಕ್ಟ್ ಆಗಿ ಸಕ್ಸಸ್ ಆಗ್ತಾರ ಅನ್ನುವಂಥ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು. ಅದಕ್ಕಂದಲೇ ಹೇಳಿದ್ದು ಕರ್ಮ ಕರೋ ಫಲ ಕಾ ಇಂತಜಾರ್ ಮತ್ ಕರೋ ಅಂತ. ಯಾಕಂದ್ರೆ ಫಲ ಅನ್ನೋದು ನೀವು ಮಾಡಿದ ಕರ್ಮಕ್ಕ ಬಂದೇ ಬರ್ತದ. ಒಳ್ಳೆ ಕರ್ಮ ಮಾಡಿದ್ರೂ ಬರ್ತದ, ಕೆಟ್ಟ ಕರ್ಮ ಮಾಡಿದ್ರೂ ಬರ್ತದ. ಎಲ್ಲಿ ಹೋದ್ರು ನಾವು ಪಾಪ ತೊಳ್ಕೊಳ್ಳಿಕ್ ಸಾಧ್ಯವಿಲ್ಲ. ನಾವು ಮಾಡಿದ ಪಾಪವನ್ನ ನಾವೇ ಅನುಭವಿಸ್ಬೇಕು. ಅದಕ್ಕೋಸ್ಕರ ರಿಫ್ಲೆಕ್ಷನ್ ಅಂದ್ರ ರಿಯಾಕ್ಷನ್ ಅಲ್ಲ. ಮತ್ತ ಈಗ ಕೆಲವು ಮೆಡಿಸಿನ್ಗಳನ್ನು ತಗೊಂಡಾಗ ರಿಯಾಕ್ಷನ್ ಆಗ್ತದೆ, ಮೂರ್ಛೆ ಹೋಗಿ ಬೀಳ್ತಾನ, ಇನ್ನೊಂದೇನೋ ಆಗತ್ತ, ಮತ್ತೊಂದೇನೋ ಆಗತ್ತ, ಬಹಳ ಸಮಸ್ಯೆ ಆಗ್ತದೆ. ಅದಕ್ಕೆ ಮತ್ತೆ ವೈದ್ಯರ ಕಡೆ ಒಯ್ದಾಗ ಅವ್ರು ಒಂದಿಷ್ಟು ಚಿಕಿತ್ಸೆಯನ್ನ ಕೊಟ್ಟು ಅದನ್ನ ಮತ್ತೆ ಸರಿ ಮಾಡ್ತಾರೆ, ಅವ್ರಿಗೆ ಗೊತ್ತಿರ್ತದೆ. ಆಮೇಲೆ ವಾಯ್, ಯಾಕೆ ಯಾಕೆ ಬರ್ತದೆ ಇದು ರಿಫ್ಲೆಕ್ಷನ್? ಅದನ್ನು ಕೂಡ ಆಲ್ರೆಡಿ ಹೇಳೀನಿ ನಾನು, ಅದನ್ನು ಕೂಡ ಆಲ್ರೆಡಿ ಹೇಳೀನಿ. ಯಾಕೆ ಬರ್ತದೆ ರಿಫ್ಲೆಕ್ಷನ್ ಹೇಳಿಲ್ಲಲ್ರಿ? ನಾವು ಶುದ್ಧವಾದ ಆಹಾರವನ್ನು ಸೇವನೆ ಮಾಡ್ತಾ ಇಲ್ಲ, ಕಲಬೆರಕೆ ರಹಿತವಾದಂತ ಆಹಾರ ಸೇವನೆ ಮಾಡ್ತಾ ಇಲ್ಲ, ಆಮೇಲೆ ಕೆಮಿಕಲ್ ರಹಿತವಾದಂತಹ ಆಹಾರ ಸೇವನೆ ಮಾಡ್ತಾ ಇಲ್ಲ, ಆಮೇಲೆ ನಾವು ಆರೋಗ್ಯಕರ ನೀರನ್ನ ಕುಡಿತಾ ಇಲ್ಲ. ಶುದ್ಧವಾದ ನೀರನ್ನು ಕುಡಿತಾ ಇದ್ದೀವಿ, ಆದ್ರೆ ಅದು ಆರೋಗ್ಯಕರವಾಗಿ ಇಲ್ಲ. ಇನ್ನು ಮೂರನೇದ್ದು, ಗಾಳಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ನಮಗೆ ಎಷ್ಟು ಬೇಕಷ್ಟು ಆಮ್ಲಜನಕ ಸಿಗ್ತಾ ಇಲ್ಲ. ಈ ಮೂರು ಕಾರಣಗಳಿಂದಾಗಿ ನಮ್ಮ ದೇಹದಲ್ಲಿ ಸಿಕ್ಕಾಪಟ್ಟಿ ಟಾಕ್ಸಿನ್ ಲೋಡ್ ಆಗ್ತದೆ. ಆ ಟಾಕ್ಸಿನ್ ಅನ್ನು ಹೊರಗೆ ಹಾಕುವ ಶಕ್ತಿ ನಮ್ಮ ದೇಹಕ್ಕೆ ಐತೆ, ಬಟ್ ಆ ದೇಹ ಅಥವಾ ಆ ವೈದ್ಯ, ಬಾಡಿ ಈಸ್ ಅವರ್ ಗ್ರೇಟೆಸ್ಟ್ ಡಾಕ್ಟರ್ ಅಂತ ಹೇಳ್ತೀವಲ್ಲ, ಆ ಬಾಡಿ ಅನ್ನುವಂತ ನಮ್ಮ ಡಾಕ್ಟರ್ನ ನಾವು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಹೀಗಾಗಿ ಅವನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅವನು ಸರಿಯಾಗಿ ನೋಡ್ಕೋಬೇಕಂದ್ರೆ ಆಗ ಹೇಳಿದ್ನಲ್ಲಿ ಇವು ಮೂರು ಸರಿಯಾಗಿ ಕೊಡ್ಬೇಕು ನಾವು. ಇಲ್ಲ ಅಂದ್ರೆ ನಿಧಾನವಾಗಿ ನಮ್ಮ ಬಾಡಿ ಒಳಗೆ ಟಾಕ್ಸಿನ್ ಲೋಡ್ ಆಗ್ತಾ ಹೋಗ್ತದೆ. ಅದನ್ನು ಹೊರಗೆ ಹಾಕುವ ಶಕ್ತಿ ನಮ್ಮ ಬಾಡಿ ಒಳಗೆ ಇರುವುದಿಲ್ಲ. ದಿನದಿನಕ್ಕ ನಮ್ಮ ದೇಹ ಮತ್ತು ಮನಸ್ಸು ಎರಡೂ ಜರ್ಜರಿತ ಆಗಿಬಿಡ್ತಾವ್ರಿ. ಮೊದಲ ದೇಹ ಜರ್ಜರಿತ ಆಗ್ತದ, ಆಮೇಲೆ ಮನಸ್ಸು ಜರ್ಜರಿತ ಆಗ್ತದ. ನಿಮಗ್ ಒಂಡ್ರ ಹೇಳ್ತೀನಿ, ಈ ಪಿತ್ತ ಯಾರಿಗೆ ಬಹಳ ಇರ್ತದ ನೋಡ್ರಿ, ಅವ್ರು ತಲೆ ಕೆಟ್ಟರಗತೆ ಮಾಡ್ತಾರ. ಪಿತ್ತ ಬಾಳ ಇದ್ದವ್ರು ತಲೆ ಕೆಟ್ಟರಗತೆ ಮಾಡ್ತಾರ, ಅವ್ರಿಗೆ ತಾಳ್ಮೆನೆ ಇರಂಗಿಲ್ಲ. ಅಲ್ಲ, ನಾವು ಅವ್ರಿಗೆ ಹೇಳಿರ್ತೀವಿ, ಇದು ಡಿಟಾಕ್ಸಿಫಿಕೇಶನ್ ಮಾಡ್ತದ್ರಪ್ಪ, ರಿಫ್ಲೆಕ್ಷನ್ ಬರ್ತದ, ನಿಮಗ ಮೋಷನ್ ಜಾಸ್ತಿ ಆಗ್ಬಹುದು, ನಿಮಗ ಒಮೇಟ್ ಆಗ್ಬಹುದು, ಹೆದರಿ ಬ್ಯಾಡ್ರಿ ಅಂತ ಹೇಳಿರ್ತೀವಿ ಮೊದಲ. ಆದ್ರೂ ಅವರು ಮತ್ತ ಅದೇ ವೈದ್ಯರ ಕಡೆ ಹೋಗಿ ತೋರಿಸ್ತಾರೆ, ಇದನ್ನ ತಗೊಳ್ಳೋ ನಡ್ರಿ ಸರ್. ಅವ್ರೇ ಕೇಳ್ತಾರೆ, ಅವರೇ ಕೇಳ್ತಾರ ತಗೋರಿಪ್ಪ ಅಂತ. ಆದ್ರೆ ಎಲ್ಲೋ ಒಬ್ಬೊಬ್ಬರು ಡಾಕ್ಟರ್ ಇರ್ತಾರ, ಒಳ್ಳೆಯವರು ಇರ್ತಾರ, ಒಳ್ಳೆ ಡಾಕ್ಟರ್ ಅದಾರ ಅಲ್ಲೆಲ್ಲೇ. ಅದಕ್ಕಂತಲೇ ಒಂದ್ ಸ್ವಲ್ಪ ಮಳಿ ಬೆಳಿ ಇನ್ನ ಆಗಾಕತ್ಯಾವ. ಆ ಒಳ್ಳೆ ಡಾಕ್ಟರ್ ಏನ್ ಹೇಳ್ತಾರಂದ್ರೆ, ಪರವಾಗಿಲ್ಲ ತಗೊಳ್ರಿ, ಒಳ್ಳೇದದ, ತಗೋಬೇಕು, ಫುಡ್ ಸಪ್ಲಿಮೆಂಟ್ ತಗೋಬೇಕು ನೀವು, ಆಹಾರದಲ್ಲಿ ಇವತ್ತಿನ ದಿವಸ ಇದೆಲ್ಲ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ನೀವು ಇದನ್ನ ತಗೋಬಹುದು, ತಗೊಳ್ರಿ. ಅದನ್ನ ತಗೊಳ್ತಾ ಚಿಕಿತ್ಸೆಯನ್ನು ತಗೊಂಡ್ರು ಅಂದ್ರ ಬೇಗನೆ ಗುಣಮುಖ ಆಗ್ತಾರ. ಆಮೇಲೆ ಆ ಬೇರೆ ಬೇರೆ ಚಿಕಿತ್ಸೆಗಳಿಂದ ಆಗ್ತಕ್ಕಂತ ಸೈಡ್ ಇಫೆಕ್ಟ್ ಕಮ್ಮಿ ಆಗ್ತದೆ. ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರ, ದಯವಿಟ್ಟು ಅಧ್ಯಯನವನ್ನು ಮಾಡ್ರಿ. ಬೇಡ ನಮ್ಮ ಸ್ಪೀಕರ್ಸ್ ಅದಾರಲ್ಲ, ಇವರೆಲ್ಲ ಹೇಳುವುದನ್ನಾರ ಕೇಳ್ರಿ. ಅದಕ್ಕ ಎಲ್ಲೂವರೆಗೂ ನಮ್ಮ ಎಸೆನ್ಸಿಟಿ ಸರ್ ಹೇಳ್ತಿದ್ರು, ನಾ ಬರೀ ಯಾವಾಗ್ಲೂ ಅದನ್ನ ವಿಚಾರ ಮಾಡವ, ಹೆಂಗ ಈ ಜನರಿಗೆ ತಲೆಗೆ ಹೊಡಿಬೇಕು, ಯಾವಾಗ ಇವ್ರದ್ದು ಮೈಂಡ್ ಓಪನ್ ಆಗತ್ತ, ಹೆಂಗ ಮಾಡಿದ್ರೆ ಓಪನ್ ಆಗತ್ತಂತ ಸದಾ ಚಿಂತನೆ ಮಾಡ್ತಾ ಇದ್ದೆ. ಒಂದ್ 2-3 ಸಾಲಿ ನಾ ಎಸೆನ್ಸಿಟಿ ಸರ್ಗೂ ಕೇಳೀನಿ, ಅವರು ಹೇಳ್ಯಾರ ಕೆಲವೊಂದು ಪರಿಹಾರಗಳನ್ನ. ಆದ್ರೂ ಇನ್ನ ಜನ
ಎಚ್ಚೆತ್ಕೊಂಡಿಲ್ಲ. ಬಟ್ ಈಗ ನಿಧಾನವಾಗಿ ನಮ್ಮ ಬಾಗಲಕೋಟೆ ಒಳಗ ಎಚ್ಚೆತ್ತುಕೊಳ್ತಾ ಇದ್ದಾರೆ. ಶೈಲಾ ಶೆಟ್ಟಿ ಮೇಡಮ್ ಅವ್ರ ಜೊತೆಗೆ ನಾನು ಒಂದಷ್ಟು ಮಾಡೀನಿ ಡಿಸ್ಕಷನ್. ಮತ್ತೆ ನಮ್ಮ ಎಸ್.ಎನ್. ಶೆಟ್ಟಿ ಸರ್ಗೂ ಕೂಡ ಮೊನ್ನೆ ಧಾರವಾಡ ಮೀಟಿಂಗಿಗೆ ಬಂದಾಗ ಹೇಳಿದ್ದೆ, ನಮ್ಮ ಬಾಗಲಕೋಟೆ ಒಳಗ ಡಿಸೆಂಬರ್ 7ನೇ ತಾರೀಕಿಗೆ ಮೋಸ್ಟ್ಲಿ ಅಂದ್ರೆ ಎಲ್ಲರಿಗೂ ಅನುಕೂಲ ಇದ್ದರೆ ಡಿಸೆಂಬರ್ 7ನೇ ತಾರೀಕಿಗೆ ನಾವು ದೊಡ್ಡ ಪ್ರಮಾಣದಲ್ಲಿ ಒಂದು ಫಂಕ್ಷನ್ ಮಾಡಬೇಕು ಅಂತ ಮಾಡಿದ್ದೀವಿ. ಅದು ಬಹಳ ಉತ್ತಮವಾದಂತಹ AC ರೂಮ್ನೊಳಗ, AC ಹಾಲ್ನೊಳಗೆ ಮಾಡ್ಬೇಕಂತ ಮಾಡೀವಿ. ಎಲ್ಲ ರೀತಿಯ ಸೌಕರ್ಯಗಳನ್ನ, ಅನುಕೂಲಗಳನ್ನ ನಮ್ಮ ಬಂದಂತಹ ಗೆಸ್ಟ್ಗಳಿಗೆ, ಅಲ್ಲಿ ಬರ್ತಕ್ಕಂತಹ ನಮ್ಮ ಜನಗಳಿಗೆ ಸರಿಯಾಗಿ ಒದಗಿಸ್ಬೇಕು. ನಮ್ಮ ವಿಜಯ ಸರು, ಎಸ್.ಎನ್. ಶೆಟ್ಟಿ ಸರು, ಮತ್ತೆ ನಮ್ಮ ಶೈಲಾ ಶೆಟ್ಟಿ ಮೇಡಮ್ ಅವರು, ಇವ್ರನ್ನೆಲ್ಲ ಕರೆಸ್ಬೇಕಂತ ನನಗೆ ಬಹಳ ಆಸೆ ಅದ. ಈ ಹಿಂದೊಮ್ಮೆ ನಮ್ಮ ಶೈಲಾ ಶೆಟ್ಟಿ ಸರು ಮತ್ತೆ ನಮ್ಮ ರಾಜೇಶ್ವರಿ ಕುರ್ತಕೋಟಿ ಮೇಡಮ್ ಅವರು ಕೆಲವರು ಬಂದಿದ್ರು, ಒಂದು ಫಂಕ್ಷನ್ ಮಾಡಿದ್ವಿ. ಅದು ಅಷ್ಟೊಂದು ತೃಪ್ತಿಯನ್ನ ಪಟ್ಟಿಲ್ಲ ನನಗೆ. ನಾವೇನ್ ಮಾಡ್ಬೇಕು ಅಂತಂದ್ರ ಆತು ಇನ್ನ ಆ ಸಮಸ್ಯೆಯಿಂದ ಹೇಗ್ ಹೊರಗೆ ಬರ್ಬೇಕು, ನಾವು ಹೇಗ್ ಹೊರಗೆ ಬರ್ಬೇಕು ಅಂದ್ರ ರಿಫ್ಲೆಕ್ಷನ್ ಬಹಳ ಹೆಚ್ಚಾಯ್ತಪ್ಪ ನಮಗ. ತಡ್ಕೊಳಕ್ ಆಗೋಲ್ರಿ. ಈಗ ಉದಾಹರಣೆ ಕೊಡ್ತೀನಿ, ನನಗ ಸ್ಕಿನ್ ಪ್ರಾಬ್ಲಮ್ ಇವತ್ತಿಗೂ ಕೂಡ ರಿಫ್ಲೆಕ್ಷನ್ ಐತೆ. ನಿಧಾನವಾಗಿ ಸ್ವಲ್ಪ 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 ವಂಡರ್ ಐತ್ ನಮ್ದು. ಒಳಗೆ ಏನಿತ್ತೋ ಏನೋ. ಅಕಸ್ಮಾತ್ ನಾನು ಈ ಕಳೆದ 3.5 ವರ್ಷಗಳಿಂದ ಡಿಎಕ್ಷನ್ ಪ್ರಾಡಕ್ಟ್ ಗಳನ್ನ ತಗೊಳ್ಳದೆ ಇದ್ರ ನನ್ನ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ. ಅಥವಾ 1-4-5 ತಿಥಿ, 1-2 ತಿಥಿಗಳು ಆಗ್ಬಿಡ್ತಿದ್ವೇನೋ, ನಾನು ಗೊತ್ತಿಲ್ಲ. ಒಳಗಿಂದ ಹೆಂಗ್ ಗೊತ್ತಾಗತ್ರಿ? ಅದ ಹೇಳಿದ್ನಲ್ಲ, ಅಡ್ಡಾಡ್ಕೊತಾನೆ ಇರ್ತಾನ ಮನುಷ್ಯ. ಬೆಳಿಗ್ಗೆ ಎದ್ದು ಕೂಡಲೇ ಚಾ ಮಾಡ್ಕೊಂಬ ಅಂತ ಹೇಳ್ತಾನ, ಹೋಗಿ ಚಾ ಮಾಡ್ಕೊಂಡು ಬರುದ್ರಾಗ ಸತ್ತಾರ ಎಷ್ಟೋ ಮಂದಿ ಹಾರ್ಟ್ ಅಟ್ಯಾಕ್ ಆಗಿ, ಅಲ್ಲೇ ಕುಂತಲ್ಲೇ. ನಿಜವಾಗ್ಲೂ ನಿಮಗೇನರ ದೇಹದ ಮೇಲೆ, ನಿಮ್ಮ ದೇಹದ ಮೇಲೆ, ನಿಮ್ಮ ಮನಸ್ಸಿನ ಮೇಲೆ ನಿಜವಾಗಲೂ ಕಾಳಜಿ, ಪ್ರೀತಿ ಇದ್ರ ನಮ್ಮ ಡಿಎಕ್ಷನ್ ಪ್ರಾಡಕ್ಟ್ಗಳನ್ನ ಸ್ವಲ್ಪ 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 ಯಾಕಾಗಲ್ದಕ್ಕ ತಗೊಳ್ತಾ ಹೋಗ್ರಿ. ಮುಂದಿನ ದಿನಮಾನಗಳಲ್ಲಿ ನೀವು ಅದರ 4 ಪಟ್ಟು, 6 ಪಟ್ಟು, 10 ಪಟ್ಟು ದುಡ್ಡು ಖರ್ಚು ಮಾಡುವ ಪ್ರಸಂಗ ಬರಬಹುದು. ಆಗ ನೀವು ಎಲ್ಲರ ಸಾಲ ಮಾಡಿ, ಇಲ್ಲ ಹೊಲ ಮಾರಿ, ಇಲ್ಲ ಮನಿ ಮಾರಿ ಆದ್ರೂ ನೀವು ತೋರಿಸ್ಬೇಕಾಗ್ತದೆ. ಅಂಥ ಪರಿಸ್ಥಿತಿಯನ್ನು ದಯವಿಟ್ಟು ತಂದುಕೋಬೇಡ್ರಿ ಅನ್ನೋದು ನನ್ನ ವಿನಂತಿ. ಸರ್, ಟೈಮ್ ಆಯ್ತು ಏನ ಆಯ್ತ್ರಿ? ಆಯ್ತ್ರಿ. ಇಲ್ಲ ಟೈಮ್ ಆಗ್ಲಿಲ್ಲ, ಮಾತಾಡ್ತೀನಿ ಸರ್, ಮಾತಾಡ್ತೀನಿ. ಇನ್ನೊಂದು 15 ನಿಮಿಷ ಇದೆ. ಓಕೆ ಸರ್, ಥ್ಯಾಂಕ್ ಯು. ಅದಕ್ಕ ನಾವ್ ಏನ್ ಮಾಡ್ಬೇಕು ಅಂದ್ರ ತಾಳ್ಮೆಯಿಂದ ನಮ್ಮ ಪ್ರಾಡಕ್ಟ್ಗಳನ್ನ ತಗೋಬೇಕು ಏನ್ರಿ. ಮತ್ತೆ ಹೇಳಿದ್ನಲ್ಲ, ಯಾರಿಗೆ ಟಾಕ್ಸಿನ್ ಬಹಳ ಲೋಡ್ ಆಗ್ಯದ, ಯಾರಿಗೆ ಆಗಿರ್ತದ ಅಂದ್ರೆ ದೊಡ್ಡ ದೊಡ್ಡ ಕಾಯಿಲೆಗಳು ಯಾರಿಗೆ ಅದಾವಲ್ಲ, ಹೋದ ಕೂಡಲೇ ಏನ್ ಹೇಳ್ತಾರ್ರಿ, ನಿಮಗ್ BP ಐತ್ರಿ ಅಂತ ಹೇಳ್ತಾರ. ಅದು ಒಂದ್ ದೊಡ್ಡ ಸಮಸ್ಯೆನೇ ಐತಿ, ಅದನ್ನ ಮಾತಾಡೋದು ಬೇಡ ನಾವು. ಇನ್ನ ನಿಮಗ್ ಶುಗರ್ ಐತ್ರಿ ಅಂತ ಹೇಳ್ತಾರ, ಅದು ಒಂದ್ ದೊಡ್ಡ ಸಮಸ್ಯೆನೇ ಐತಿ, ಅದನ್ನ ಮಾತಾಡೋದು ಬೇಡ ನಾವು. ಮತ್ ಇತ್ತೀಚೆಗೆ ಬಂದದ ಬೇರೆ ಬೇರೆ ಕಾಯಿಲೆಗಳು, ಹಾರ್ಟ್ ಅಟ್ಯಾಕು ಮತ್ತು ಕ್ಯಾನ್ಸರು ಮತ್ತು ಕಿಡ್ನಿ ಪ್ರಾಬ್ಲಮ್. ಏನ್ರಿ ಕಿಡ್ನಿ ಪ್ರಾಬ್ಲಮ್? ನಮ್ಮ ಡಿಎಕ್ಷನ್ನಿಗೆ ಅದು ಪ್ರಾಬ್ಲಮ್ ಅಲ್ಲ, ಅದನ್ನ ಎಷ್ಟು ಕಾಂಪ್ಲಿಕೇಟೆಡ್ ಮಾಡ್ತಾರ. ಅಬಾಬಾಬಾಬಾಬಾಬಾಬಾ, ಬೇಡ. ನಮ್ಮ ಛೋಟಾ ಮೋಮೆ ಬಡಿ ಬಾತ್ ಬೇಡ. ಎಷ್ಟು ಮಜಾ ಅಂದ್ರ ಸಣ್ಣ ಸಣ್ಣ ವಿಷಯಗಳಿವೆಲ್ಲ. ನಮ್ಮ ಡಿಎಕ್ಷನ್ ಪ್ರಾಡಕ್ಟ್ಗಳನ್ನ ನೀವು ಏನಾದ್ರೂ ಆರೋಗ್ಯವಾಗಿದ್ದಾಗಲೇ ತಿನ್ತಾ ಹೋದ್ರಿ, ತಗೊಳ್ತಾ ಹೋದ್ರಿ ಅಂದ್ರ ನೀವು ಭಾಗ್ಯಶಾಲಿಗಳು. ನಿಮಗ BP ಬರಂಗಿಲ್ಲ, ಶುಗರ್ ಬರಂಗಿಲ್ಲ, ಥೈರಾಯ್ಡ್ ಬರಂಗಿಲ್ಲ, ಕಿಡ್ನಿ ಪ್ರಾಬ್ಲಮ್ ಬರಂಗಿಲ್ಲ. ಕಿಡ್ನಿ ಡಯಾಲಿಸಿಸ್ ಮಾಡಿಸ್ಬೇಕಂತ್ರಿ ಅಪ್ಪ, ಶಿವ. ಅದನ್ನ ಮಾಡಿಸೋಕ್ಕಿಂತ ಸತ್ ಹೋಗುದು ಬಹಳ ಚಲೋ. ಅದಕ್ಕೆ ನಾ ತೀರ್ಮಾನ ಮಾಡೀನಿ, ಏನು ಅಂದ್ರ ಆಯುಷ್ಯ ಯಾವಾಗ ಮುಗಿತದ್ ನೋಡ್ರಿ, ಇಲ್ಲೇ ಮನ್ಯಾಗನ ಸಾಯ್ಬೇಕು. ನಾವಿಬ್ರು ಗಂಡ ಹೆಂಡತಿ ತೀರ್ಮಾನ ಮಾಡಿಬಿಟ್ಟಿವಿ, ನಮ್ಮನ್ನ ದವಾಖಾನೆ ಒಯ್ಬೇಡ್ರಿ ಅಂತ ಹೇಳ್ತೀವಿ ನಾವು. ನಮಗ್ ಏನಾರ ತ್ರಾಸ ಆತ್ ನಾಳೆ, ಮತ್ ವಯಸ್ಸಾದ್ಮೇಲೆ ಹೋಗುದಲ್ರಿ, ಒಂದ್ ದಿವ್ಸ ಎಲ್ಲಾರು ಹೋಗಬೇಕ, ಎಲ್ಲಾರು ಹೋಗ್ಲೇಬೇಕು. ನಾನು ಮನೆಯೊಳಗನ ಹೋಗ್ಬೇಕು ಅಂತ ತೀರ್ಮಾನ ಮಾಡೀನಿ. ಆಸ್ಪತ್ರೆಗೆ ಹೋಗುವ ಅವಶ್ಯಕತೆ ಇಲ್ಲ ನನಗೆ.
ಮತ್ತ ಅವರು ನನ್ನನ್ನ ಉಳಿಸ್ತಾರ, ಬದುಕಿಸ್ತಾರ, ನನ್ನನ್ನ ಆಕ್ಟಿವ್ ಮಾಡ್ತಾರ, ನನ್ನನ್ನ ಓಡಾಡಕಸ್ತಾರ, ನನ್ನ ಮನಸ್ಸು ಮತ್ತು ದೇಹವನ್ನ ಎರಡನ್ನು ಶುದ್ಧ ಮಾಡ್ತಾರ ಅನ್ನೋ ಭರವಸೆ ನನಗಿಲ್ಲ. ನಿಮಗಾಯ್ತೋ ಏನೋ ಗೊತ್ತಿಲ್ಲ, ನನಗಿಲ್ಲ. ಭರವಸೆ ಇಲ್ಲ. ನಾ ಬಾಳ ಜನರನ್ನ ನೋಡೀನಿ, ಆಸ್ಪತ್ರೆಗೆ ಹೋಗ್ತಾರ, ಅಡ್ಮಿಟ್ ಆಗ್ತಾರ, ಹೇಳಿದಷ್ಟು ರೊಕ್ಕ ಹಾಕ್ತಾರ, ಮತ್ತ ಆ ಕಡೆ ಸ್ಮಶಾನಕ್ಕೆ ತಗೊಂಡ್ ಹೋಗಿದ್ದ ಎಕ್ಸಾಂಪಲ್ ಬಾಳ ಅದಾವ. ಮನಿ ಕರ್ಕೊಂಬಂದು ಓಡಾಡಿ 10-20 ವರ್ಷ ಮತ್ತ ಬದುಕಿದವ್ರು ಬಹಳ ಕಮ್ಮಿ, ರೇರ್. ಏನೋ ಒಳ್ಳೆ ಡಾಕ್ಟರ್ ಅವ್ರಿಗೆ ಸಿಕ್ಕಿದ್ರ, ಒಂದ್ ಸ್ವಲ್ಪ ಬಹಳ ಹ್ಯುಮ್ಯಾನಿಟಿ ಇದ್ದಂತ ಡಾಕ್ಟರ್ ಅವ್ರಿಗೆ ಏನಾರು ಸಿಕ್ಕಿದ್ರ ಅಂಥವ್ರು ಆಮೇಲೆ ಮನೆಗೆ ಬಂದು ಒಂದ್ 10-20 ವರ್ಷ ಬದುಕ್ತಾರ. ಅವು ಬಹಳ ರೇರ್. 100ಕ್ಕೆ 5% ಅಷ್ಟ ಅಂದ್ರೂ ಅಡ್ಡಿ ಇಲ್ಲ. ನಾ ಬಹಳ ನೇರವಾಗಿ ಮಾತಾಡ್ತೀನಿ, ಜೊತೆಗೆ ಕಾನೂನುಬದ್ಧವಾಗಿ ಮಾತಾಡ್ತೀನಿ. ಯಾಕಂದ್ರೆ ಸುಮ್ನೆ ಮಾತಾಡಿ ನಾವು ಎಲ್ಲರ ಎದುರಾಗರ ಸಿಕ್ಕೋಬಾರ್ದು. ಬಹಳ ಇಂಪಾರ್ಟೆಂಟ್ ಅವು. ನಿಮಗೂ ಕೂಡ ಹೇಳ್ತೀನಿ, ಬಹಳ ಹುರುಪಾಗಿ ಏನಾರ ಒಂದು ಮಾತಾಡಬೇಡ್ರಿ ದಯವಿಟ್ಟು. ಹಂಗೆಲ್ಲ ಮಾತಾಡಬಾರ್ದು. ಯಾಕಂದ್ರೆ ಇದು ಸ್ವತಂತ್ರ ಭಾರತ, ಇಲ್ಲೊಂದು ಸಂವಿಧಾನವನ್ನು ಮಾಡ್ಯಾರ, ಎಲ್ಲರಿಗೂ ಮಾತಾಡುವ ಹಕ್ಕೈತೆ. ಆದ್ರೆ ಇನ್ನೊಬ್ಬರ ಬಗ್ಗೆ ಟೀಕಾ ಮಾಡೋದು, ಬ್ಲೇಮ್ ಮಾಡೋದು ಹಕ್ಕು ನಮಗಿಲ್ಲ. ನಮ್ಮದು ಚಲೋ ಐತೆ ಅಂತ ಹೇಳ್ಬೋದು, ನಾನು ಚಲೋ ಇದ್ದೀನಿ ಅಂತ ಹೇಳ್ಬೋದು, ಬಟ್ ಇನ್ನೊಬ್ರು ಇವ್ರು ಸುಮಾರು ಅದ್ರ ಅಂತ ಹೇಳ್ಬಾರ್ದು. ಹೇಳಿದ್ರೆ ಅಂದ್ರೆ ಅದನ್ನ ಪ್ರೂಫ್ ಮಾಡ್ಬೇಕಾಗತ್ತೆ, ನೀವು ಸಿದ್ಧ ಮಾಡ್ಬೇಕು. ಅಕಸ್ಮಾತ್ ಅವ್ರೇನಾರ ಕೋರ್ಟ್ಗೆ ಹಾಕಿದ್ರೆ ಅದನ್ನ ಸಿದ್ಧ ಮಾಡ್ಬೇಕಾಗ್ತದೆ. ಅದಕ್ಕ ನಾವು ಆರೋಗ್ಯವಾಗಿರುವಂತ ಪ್ರಯತ್ನವನ್ನು ಮಾಡ್ಬೇಕು. ಆಮೇಲೆ ನೋಡ್ರಿ, ನಾನೆಲ್ಲ ನೋಡ್ರಿ ನಿಮಗೆ ವಿಚಿತ್ರ ಹೇಳ್ತೀನಿ. ನಿನ್ ರಾತ್ರಿ ಸರ್ ಫೋನ್ ಮಾಡಿದ ಕೂಡ್ಲೆ ಹಿಂಗಿಂಗ್ ಮಾತಾಡ್ಬೇಕಂತ ಬರ್ದು ಇಟ್ಕೊಂಡೆ. ಆದ್ರ ನಾ ನೋಡಿದ್ದು ಮೊದಲನೇ ಸಾಲ ಅಷ್ಟೇ, ಮುಂದೆಲ್ಲ ಮತ್ತ ನಂದೇ. ಅದನ್ನೆಲ್ಲ ನೋಡಿ ಓದಿ ಹೇಳಿಕ್ಕೆ ಕಷ್ಟ ಆಗತ್ತೆ. ನಂದ ಹೊಡೆದ್ ಬಿಡ್ತೀನಿ ನಾ, ಯಾಕಂದ್ರ ಇಲ್ಲೆಲ್ಲ ತಲೆ ಒಳಗೆ ಇಟ್ಕೊಂಡ್ಬಿಟ್ಟಿರ್ತೀನಿ ಅದನ್ನ. ಯಾಕಂದ್ರೆ ಇಲ್ಲಿ ನೋಡಿ ಓದಿ ಹೇಳುದಂದ್ರ ಕಷ್ಟ ಆಗತ್ತ. ಆದ್ರೆ ಈ ರೆಫರೆನ್ಸ್ ಮಾಡಿ ಹೇಳುದ್ರಿಂದ ಏನೊಂದು ಅನುಕೂಲ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ನಾವು ನೀಟಾಗಿ ಮಾತಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಇನ್ನ ನನಗೊಂಚೂರು ಬಂದಿಲ್ಲ, ಒಪ್ಕೋತೀನಿ. ಸ್ಟೆಪ್ ಬೈ ಸ್ಟೆಪ್ ವಾಟ್, ಫೈರ್, ಹೌ, ಈ ಹಿಂಗ ನೀಟಾಗಿ ಒಂದೊಂದ್ರ ಬಗ್ಗೆ ಮಾತಾಡಕ್ ಒಂಚೂರು ಕಷ್ಟ ಆಗುತ್ತೆ. ಅದಕ್ಕ ನಾವು ನಮ್ಮ ಪ್ರಾಡಕ್ಟ್ಗಳನ್ನ ನಿಧಾನವಾಗಿ ತಗೋಬೇಕು. ಇಲ್ಲ ನಮಗ್ ಬಹಳ ಅಡಚಣೆ ಅದರಿ, ತ್ರಾಸ ಅದರಿ ಅಂದ್ರ ಚಹಾ ಪುಡಿ ತಗೊಳ್ರಲ್ಲ, ಬರೇ 470 ರೂಪಾಯಿ. ಆಕ್ಚುಲ್ ಇದರ ಬೆಲೆ ನನ್ನ ತಿಳಿದ ಮಟ್ಟಿಗೆ 800 ರೂಪಾಯಿದಿಂದ 1000 ರೂಪಾಯಿ ಇರ್ಬೇಕಾಗಿತ್ತು. ಅಷ್ಟು ಕೆಲಸ ಮಾಡುತ್ತಿದ್ವು. ಬಿಹಾರದೊಳಗೆ ಬರೇ ಇದೊಂದು ಟೀ ಮಾರಾಟ ಮಾಡಿ ತಿಂಗಳ ಲಕ್ಷಗಂಟ್ಲೆ ದುಡ್ಡು ತಗೋತಾರ, ಬೋನಸ್ ತಗೋತಾರ. ಇದನ್ನ ಕೊಡ್ರಿ, ದಿವ್ಸ ಒಂದು 4 ಕಪ್ ಕುಡಿಯನ್ರಿ. ಆಮೇಲೆ ಸ್ವಲ್ಪ ಏನ್ರ ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಚಲೋ ಆತಪ್ಪ ಅಂದ್ರ 10 ಕಪ್ ಕುಡಿಯನ್ರಿ ದಿವ್ಸ, ಆರಾಮಾಗ್ತದ ಏನ್ರಿ. 10 ಕಪ್ ಚಹಾ ಮಾಡಿದ್ರೆ ನೀವು 1 ಸ್ಪೂನ್ ಹಾಕಿದ್ರೆ ಸಾಕು. 1 ಸ್ಪೂನ್ ಮಸ್ತ್ ಸ್ಟ್ರಾಂಗ್ ಆಗತ್ತೆ ಟೀ. ಯಾಕೆ ಹಂಗ ಸ್ಟ್ರಾಂಗ್ ಆಗತ್ತಂದ್ರ ಒಂದು ಪ್ಯೂರ್ ಒರಿಜಿನಲ್ ಟೀ ಅದ ನಮ್ದು. ಅದು 2000 ಮ್ಯಾಗ ಸಿಗುತ್ತೆ, ಕಡಿಮೆ ಬೆಲೆ ಒಳಗೆ ಸಿಗುದಿಲ್ಲ. ಮಾರ್ಕೆಟ್ನಾಗ ನೀವು ತಗೊಂಡ್ ಬರ್ತಿರಲ್ಲ 800-1000 ರೂಪಾಯಿ ಕೆಜಿ. ಅವ್ರ ಹೆಂಗ್ ಕೊಡಕ್ ಆಗತ್ರಿ? 2000ಗಿಂತಲೂ ಮೇಲೆ ಇರ್ತಕ್ಕಂಥ ಚಹಾ ಪುಡಿಯನ್ನ 1000ದಾಗ ಹೆಂಗ್ ಕೊಡ್ಲಿಕ್ಕೆ ಆಗತ್ತ ಅವ್ರಿಗೆ? ಅನಿವಾರ್ಯವಾಗಿ ಏನಾರ ಬೆರೆಸ್ತಾರ. ಜನನು ಹಂಗ ಸಸ್ತ ಆ ಅಂಗಡಿಯಾಗ ಸಸ್ತ ಐತ್ರಿ, ಇನ್ನೊಂದು ಮುಂದಿನ ಅಂಗಡಿಯಾಗ ಸಸ್ತ ಐತ್ರಿ, ಸಸ್ತ ನೋಡ್ತಾರ ಹೊರತಾಗಿ ಅದ್ರಾಗ ಏನೈತಿ ನೋಡಂಗಿಲ್ಲ. ವೆಲ್ನೆಸ್ ಅನ್ನೋದು ನಾಲೆಜೇ ಇಲ್ಲ ನಮಗ ದೊಡ್ಡ ಪ್ರಾಬ್ಲಮ್ ಇದು. ಮತ್ತ ನಾ ಬರೇ ಈ ಸಾಲಿ ಕಲಿಲಾರ್ದವ್ರ ಬಗ್ಗೆ ಅಥವಾ ತಿಳುವಳಿಕೆ ಕಡಿಮೆ ಇದ್ದವ್ರ ಬಗ್ಗೆ ಅಥವಾ ಮನೆಯಾಗಿರೋವ್ರ ಬಗ್ಗೆ ಮಾತಾಡುದಿಲ್ಲ. ದೊಡ್ಡ ದೊಡ್ಡ ಪ್ರೊಫೆಸರು, ದೊಡ್ಡ ದೊಡ್ಡ ಪ್ರೊಫೆಸರ್ಗಳು ಕೂಡ ಅವ್ರದೊಂದು ದೊಡ್ಡ ಸಮಸ್ಯೆ ಏನಪ್ಪಾ ಅಂದ್ರ ಅದೇನ ಹೇಳ್ತಾರಲ್ರಿ, ಶಾನ್ಯಾಗ ಸಂಶಯ ಹೆಚ್ಚಂತ, ದಡ್ಡಗ ಧೈರ್ಯ ಹೆಚ್ಚಂತ. ಅವರು ಶಾನ್ಯರ್ ಲಿಸ್ಟ್ನ್ಯಾಗ ಬರ್ತಾರ, ಬರೇ ಸಂಶಯ ಅವ್ರಿಗೆ. ನಾವು ಒಬ್ಬ ಪ್ರೊಫೆಸರ್ ತಗೋತಿದ್ರು, ಹೆಸರು ಹೇಳುದು ಬೇಡ, PhD ಪರ್ಸನ್, ಸ್ಕಾಲರ್ ಪರ್ಸನ್. ಅವರು ನಮ್ಮ RGGL ತಗೊಂಡ್ರು. ಆದ್ರೆ ಅವರಿಗೆ ಹೇಳಿದ್ನಲ್ಲ ಸಂಶಯ, RGGL ಸ್ಪಿರುಲಿನಾ ಇವೆಲ್ಲ ಮತ್ತೆ ಇವ್ರು ಟೀ ಯಾಕೆ ತೆಗಿಬೇಕ್ರಿ, ಕಾಫಿ ಯಾಕೆ ತೆಗಿಬೇಕ್ರಿ?
ಸೋಪ್ ಯಾಕೆ ತೆಗಿಬೇಕ್ರಿ, ಇದಷ್ಟು ತಗೊಂಡ್ಬಿಟ್ರೆ ನಾವ್ ಆರಾಮಾಗ್ತೀವಲ್ರಿ. ಹಿಂಗ ಏನೇನೋ ಮಾತಾಡ್ತಾರ ಅಲ್ರಿ. ಹಿಂಗ ಮಾತಾಡ್ಕೊತ ಕುಂತ್ರಿ ಯಾವ್ದು ಸಮಸ್ಯೆ ಬಗೆಹರಿತದ? ಅವ್ರೇನ್ ಕಂಪನಿ ಅವ್ರು ದಡ್ರ? ಯಾರ್ಯಾರಿಗೆ ನಿಮಗೆ ಏನೇನ್ ತಗೊಳ್ಳಿಕ್ ಸಾಧ್ಯ ಆಗ್ತದ ಅದನ್ನ ತಗೊಳ್ರಪ್ಪ ಅಂತ ಮಾಡ್ಯಾರ ಬಹಳಷ್ಟು. ಜೊತೆಗೆ ನೀವು ಬಿಸಿನೆಸ್ ಮಾಡುವಾಗ ನಿಮ್ಮ ಪಿವಿಗಳನ್ನ 1000 PV ಮಾಡ್ಲಿಕ್ಕೆ ಸುಲಭ ಆಗ್ಲಿ ಅಂತ 150 ಪ್ರಾಡಕ್ಟ್ ಗಳನ್ನ ಮಾಡ್ಯಾರ್ರಿ. ಯಾವ್ದಾರ ನೀವು ಸೇಲ್ ಮಾಡ್ರಪ್ಪ. ಆದಷ್ಟು ಟೀ ಕೊಡ್ಬೇಕು. ಆಮೇಲೆ ನಮ್ಮ ಟೂತ್ ಪೇಸ್ಟ್ ಕೊಡ್ಬೇಕ್ರಿಪ್ಪ. ಟೂತ್ ಪೇಸ್ಟ್ ಅದ್ಭುತ ನೋಡ್ರಿ. ನಮ್ಮಲ್ಲೇ ಬಾಗಲಕೋಟೆ ಒಳಗೆ ಈ ಟೂತ್ ಪೇಸ್ಟ್ಗಳು ಈಗ ಬಾಳ ಸೇಲ್ ಆಗಕತ್ತಾವ. ಟೂತ್ ಪೇಸ್ಟ್ ಕೊಡ್ರಿ. ಆಮೇಲೆ ಈ ನೆಗಡಿ, ಕಫ, ಉಸಿರಾಟದ ತೊಂದರೆ ಇದ್ದವರಿಗೆ ನಮ್ಮ ಇದು ಕೊಡ್ರಿ. ಯಾವುದು? ತುಳಸಿ, ಪಂಚ ತುಳಸಿ. ಭಾರಿ ಟಾಪ್ ಮೋಸ್ಟ್ ರಿಸಲ್ಟ್ ಐತಿ. ಮಧ್ಯಾಹ್ನದಾಗ ಐಸ್ ಕ್ರೀಮ್ ತಿಂದ್ರಪ್ಪ ಅಂದ್ರೆ ಸಂಜೆ ಮುಂದ ಚಹಾ ಮಾಡ್ತಿರಲ್ಲ, ಅರ್ಧ ಚಹಾ ಕುಡ್ರಿ, ಬಿಸಿ ಬಿಸಿ ಅದು. ಒಂದ್ ಸ್ವಲ್ಪ ಬಿಸಿ ಕಮ್ಮಿ ಆದ ಕೂಡಲೇ ಇದನ್ನೊಂದು 3 ರಿಂದ 4 ಹನಿ ಅದ್ರಾಗ ಹಾಕೊಂಡು ಕುಡೀರಿ. ರಾತ್ರಿ ನಿಮಗ ಆ ಐಸ್ ಕ್ರೀಮ್ ತಿಂದಿದ್ರ ಕೆಟ್ಟ ಪರಿಣಾಮ ಆಗುವುದಿಲ್ಲ. ಅಲ್ಲ, ನಾ ಅದನ್ನ ಮಾಡ್ತೀನಿ, ನಾ ಮಾಡೋದೇ ಅದನ್ನೇ. ಆಮೇಲೆ ಇಂಥವಾದ ಸಣ್ಣ ಸಣ್ಣ ಪ್ರಾಡಕ್ಟ್ ಅದಾವ, ತಗೊಳ್ರಿ. ನಮ್ಮ ಸ್ಪಿರುಲಿನಾ ತಗೊಳ್ರಿ. ಅಬಾಬಾಬಾಬಾಬಾಬಾ, ಅದ್ಭುತವಾದಂತ ನಮ್ಮ ಇದೈತಲ್ರಿ, ಕಿಂಗ್ ಆಫ್ ಹರ್ಬ್ ಅಂತಾರೆ ಇದಕ್ಕೆ. ರಾಜ, ಇದು ರಾಣಿ. ಇದನ್ನ ನೀವು ರೆಗ್ಯುಲರ್ ತಗೊಳ್ತಾ ಹೋದ್ರಿ ಅಂದ್ರೆ ನೀವು ಎಷ್ಟು ಆರಾಮ್ ಇರ್ತೀರಿ ಗೊತ್ತಾ? ಹೋದ್ ಸಾರಿ ನಾವು ಶೈಲಾ ಶೆಟ್ಟಿ ಮೇಡಮ್ ಅವ್ರನ್ನ ಕರೆಸಿ ಫಂಕ್ಷನ್ ಮಾಡಿದಾಗ ಒಬ್ಬ ವ್ಯಕ್ತಿ ಬಂದಿದ್ರು. ಅವ್ರು ಹೇಳಿದ್ರು, ಸರ ನಾನು 8 ವರ್ಷ ಆತ್ರಿ ಬರೀ ಸ್ಪಿರುಲಿನಾ ತಗೋತೀನಿ, ಆರಾಮದೀನಿ ಅಂತ. ದಯವಿಟ್ಟು ಅದ್ರ ಜೊತೆ GL ಒಂದು ತಗೊಳ್ರಪ್ಪ ಅಂತ ಹೇಳಿದೆ ನಾ ಅವ್ರಿಗೆ. ಬರೇ ಸ್ಪಿರುಲಿನಾ ತಗೊಂಡ ಆರಾಮದಾರ ಅವರು. ತಗೊಳ್ರಿ, ರೆಗ್ಯುಲರ್ ಆಗಿ ತಗೋಬೇಕು, ರೆಗ್ಯುಲರ್ ಆಗಿ. ಆಮೇಲೆ ನೀರ್ ಜಾಸ್ತಿ ಕುಡಿಬೇಕು. ಯಾವಾಗಲೂ ಈ ಆಯುರ್ವೇದಿಕ್ ಪ್ರಾಡಕ್ಟ್ ಗಳನ್ನ ಯಾವುದೇ ಇರ್ಲಿ ಅದು ಸೇವನೆ ಮಾಡಿದ ಮೇಲೆ ಸ್ವಲ್ಪ ನೀರ್ ಜಾಸ್ತಿ ತಗೋಬೇಕು. ಯಾಕಂದ್ರ ನಮ್ಮ ದೇಹ ನಮ್ಮನ್ನ ನೈಸರ್ಗಿಕವಾಗಿ ಸರಿ ಮಾಡ್ತಾ ಹೋಗ್ತದೆ, ನ್ಯಾಚುರಲ್ ಆಗಿ. ಅಂತ ಸಂದರ್ಭದಲ್ಲಿ ಒಂದಷ್ಟು ನಮ್ಮ ಬಾಡಿ, ಈಗ ನೀವು ಅಡಿಗೆ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ? ಬುಡಕ್ ಒಲೆ ಹಚ್ತಿರಿಲ್ಲ. ಒಲೆ ಹಚ್ಚಲಾರ್ದ ಹಂಗ ನೀವು ರೊಟ್ಟಿ ಹಾಕಿದ್ರೆ ಅದೇನ್ ಬೈತೈತ? ಬುಡಕ್ ಉರಿ ಹಚ್ಬೇಕಲ್ಲ. ಹಂಗ ನಾವು ತಗೊಂಡಂತಹ ಪ್ರಾಡಕ್ಟ್ಗಳು ಸರಿಯಾಗಿ ಕೆಲಸ ಮಾಡ್ಬೇಕು, ಅವು ಕರಗಬೇಕು, ದೇಹಕ್ಕ ಹೊಂದಬೇಕು, ರಕ್ತದಲ್ಲಿ ಅದು ಪರಿಚಲನೆ ಆಗ್ಬೇಕು, ಎಲ್ಲಾ ಸರಿ ಆಗ್ಬೇಕು, ಸ್ಪ್ರೆಡ್ ಆಗ್ಬೇಕು, ಅಂಗಾಂಗಗಳಿಗೆ ತಲುಪಬೇಕು. 78 ಅಂಗಾಂಗಗಳದಾವ ನಮ್ಮ, ಅವು ಎಲ್ಲವಿಗೂ ತಲುಪಬೇಕು. ಆ ಸಂದರ್ಭದಲ್ಲಿ ಮತ್ತೆ ಬುಡಕ್ ಉರಿ ಹಚ್ಚಬೇಕಲ್ಲ, ಸ್ವಲ್ಪ ಬಾಡಿ ಹೀಟ್ ಆಗ್ತದೆ ನಮಗ. ಅಯ್ಯೋ ಶಿವ ಶಿವ, ಕೆಲವರಂತೂ ಸ್ಪಿರುಲಿನಾ ಸರ ಹೀಟ್ ಆಗತ್ತಾರ, ಏನ ಬ್ಯಾಡ್ರಿ ಬ್ಯಾಡ್ರಿ. ಏನ್ ತಿಳುವಳಿತೀರಿ ಜನರ ಬಗ್ಗೆ? ಹೆಂಗ್ ಹೇಳ್ತೀರಿ ನೀವ್ ಇಂಥವ್ರಿಗೆ? ನಮ್ಮ ಸೊಸಿ ಒಬ್ಬಾಕಿ ಸೌದತ್ತಿ ಒಳಗಿರ್ತಾಳ, ನಮ್ಮ ಅಕ್ಕನ ಮಗಳು. ಆಕಿ ಸ್ಪಿರುಲಿನಾ ತಗೊಂಡ್ ಕೂಡಲೇ ನಮ್ಮ ಒತ್ತಾಯಕ್ಕೆ ತಗೊಳಕ್ ಶುರು ಮಾಡಿದ್ಲು. ಒಂದ್ ದಿವ್ಸ ಫೋನ್ ಮಾಡಿದೆ, ಎಷ್ಟ್ ತಗೋತಿಯಮ್ಮ ಅಂತ. ದಿವ್ಸ ಮುಂಜಾನೆ 1 ತಗೋತೀನ್ರಿ ಅಂತ. 1 ಬಾಳ ಆಗತ್ತ, ಅರ್ಧ ತಗೋಬೇಕಿಲ್ಲ ಅಂದೆ ನಾನು. ಇಲ್ರಿ, ನನಗ್ ಜಾಸ್ತಿ ತಗೊಂಡ್ ಕೂಡ್ಲೆ ಹೀಟ್ ಆದಂಗ ಆಕತ್ರಿ ಮಾಮಾರ. ಯಾಕಮ್ಮ ತಲೆ ಕೆಡಿಸ್ಕೊಂತೀರಿ? ಅದೇನು ವಿಷಾನ ನಾ ನಿನಗ್ ಕೊಟ್ಟದ್ದು? ಅಮೃತ ಅದು. ಅದನ್ನ ನೀ ಸರಿಯಾಗಿ ಬಳಸ್ಕೊಂಡಿ ಅಂದ್ರೆ ನಿನ್ನನ್ನು ಅದು ಸರಿಯಾಗಿ ಇಡ್ತದ. ದಿವ್ಸ ಮುಂಜಾನೆ 1, 2, ಸಂಜೆಗೆ 2 ಶುರು ಮಾಡು. ಮುಂದಿನ ವಾರ ಮುಂಜಾನೆ 4, ಸಂಜೆಗೆ 4 ತಗೋ. ಜಾಸ್ತಿ ನೀರ್ ಕುಡಿ, ಜಾಸ್ತಿ ನೀರ್ ಕುಡಿ. ಸ್ವಲ್ಪ ಓಡಾಡು, ವಾಕಿಂಗ್ ಮಾಡು. ಅದ್ ಹೆಂಗ್ ಸುಮಾರು ಆಗ್ತದ, ಹೆಂಗ್ ಹೀಟ್ ಆಗ್ತದ ನಾನು ನೋಡ್ತೀನಿ ಅಂತ ಹೇಳಿದೆ. ಈಗ ಅವರೇ ಸರಿಯಾಗಿ ತಗೊಳ್ಲಿಕ್ಕೆ ಹೇಳ್ಬೇಕು. ನಾವು ತಾಳ್ಮೆಯಿಂದ ಹೇಳ್ಬೇಕು. ನಮ್ಮ SN ಶೆಟ್ಟಿ ಸರ್ ಗತೆ ತಾಳ್ಮೆಯಿಂದ ಹೇಳ್ಬೇಕು. ಅದಕ್ಕ ಮಿನಿಮಮ್ ಪ್ರಾಡಕ್ಟ್ ಸ್ಟಾರ್ಟ್ ಮಾಡ್ಬೇಕು ನಾವು ಮೊದಲು. ಯಾಕಂದ್ರೆ ನೋಡ್ರಿ, ಡಾಕ್ಟರ್ಗಳಾಗಾದ್ರು ನೋಡ್ರಿ ಹೆಂಗ್ ಮಾಡ್ತಾರ, ಇವ್1-2 ತಗೊಂಡ್ರಿ, ಇವ್ನಾಕು 2 ದಿವ್ಸದ್ ಬರ್ದೀನಿ, ಹೋಗಿ ಬರ್ರಿ 3ನೇ ದಿವ್ಸ ಬರ್ರಿ ನೋಡೋಣ ಅಂತಾರ ಅವ್ರು. ಯಾಕಂದ್ರೆ ಅಷ್ಟಕ್ಕ ಆರಾಮಾದ್ರ ಆಗ್ಲಿ ಅಂತ. ಆರಾಮಾಗದೇ ಇದ್ದಾಗ ಮತ್ತೆ ಅದಕ್ಕಿಂತ ಸ್ಟ್ರಾಂಗ್ ಕೊಡ್ಬೇಕಾಗತ್ತೆ. ಈಗ ಒಬ್ಬ ವ್ಯಕ್ತಿ ಬಾಡಿ ಒಳಗ ಟಾಕ್ಸಿನ್ ಬಹಳ ಲೋಡ್ ಆಗ್ಯದಂದ್ರೆ ನಾವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ. ಲೋಡ್ ಆಗ್ಯದಂದ್ರೆ
ಆಯುರ್ವೇದಿಕ್ ವೈದ್ಯರು ಪಂಚಕರ್ಮ ಮಾಡ್ಬೇಕ್ರಿ ನಿಮಗಂತ ಹೇಳ್ತಾರೆ. ಅದು ಯಾವ ಸಮಸ್ಯೆ ಇರ್ತದ ಆ ಸಮಸ್ಯೆಗೆ ಸಂಬಂಧಪಟ್ಟಂತಹ ಪಂಚಕರ್ಮವನ್ನ ನೀವು ಮಾಡಿಸ್ಬೇಕು ಅಂತ ಹೇಳ್ತಾರೆ. ಒಂದು ವಾರ 10 ದಿವಸ ಇಲ್ಲಿ ನೀವು ಅಡ್ಮಿಟ್ ಆಗ್ಬೇಕಾಗ್ತದ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ನಾವು ಕೂಡ ಯಾರಾದ್ರೂ ಹಾಗ ಲೋಡ್ ಬಾಳ ಇದ್ದವ್ರು, ಅಂದ್ರೆ 100 kg ಹೆಚ್ಚಿದ್ದವರು, BP, ಶುಗರು, ಥೈರಾಯ್ಡು ಇದ್ದವರು, ಕಿಡ್ನಿ ಪ್ರಾಬ್ಲಮ್ ಇದ್ದವ್ರಿಗಂತೂ ಬಹಳ ಕೇರ್ಫುಲ್ ಆಗಿ ಕೊಡ್ಬೇಕು ನಾವು. ಅವ್ರಿಗೆ ಜಾಸ್ತಿ ನೀರಿಗೆ ಕುಡಿಬೇಡ ಅಂತ ಹೇಳಿರ್ತಾರ, ಅವ್ರಿಗೆ ನೀರು ಬಹಳ ಕುಡಿಬೇಡ ಅಂತ ಹೇಳಿರ್ತಾರ. ಆದ್ರೆ ನಾವು ಹೇಳ್ತೀವಿ ನೀರ್ ಜಾಸ್ತಿ ಕುಡಿರಿ ಅಂತ. ಯಾಕಂದ್ರೆ ಪರಿಸ್ಥಿತಿ ಹಂಗೈತಿ, ನಾವು ಅದನ್ನ ಕೆಡಿಸ್ಕೊಂಡ ಮ್ಯಾಗ ಹಂಗ ಆಗುದು ಅದು. ಯಾಕಂದ್ರೆ ಕಿಡ್ನಿ ಅಂದ್ರೆ ಏನ್ರಿ, ದರವೊಂದನು ಫಿಲ್ಟರ್ ಮಾಡಿ ಹೋಗ್ತದ. ನಾವು 2 ವೀಲರ್ 4 ವೀಲರ್ದಾಗೂ ಇರ್ತದದು ಫಿಲ್ಟರ್. ಅಲ್ಲಿ ಅದು ಅವಕ್ಕೂ ಮೋಟರ್ಗಳಿಗೂ ಕಿಡ್ನಿ ಅದ. ಕಿಡ್ನಿ ಅಲ್ಲಿ ಸರಿಯಾಗಿ ಸೋಸಿ ಹೋಗ್ಲಿಲ್ಲ, ಡೈರೆಕ್ಟ್ ಆಗಿ ಹಂಗ ಪೆಟ್ರೋಲ್ ಹೋಗಕತ್ತಿ ಅಂದ್ರೆ ಗಾಡಿ ಬ್ರಗ್ 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 ಮಾಡ್ತತಿ. ನಮ್ ಬಾಡಿನೂ ಅಷ್ಟೇ, ನಮ್ಮದು ಸರಿಯಾಗಿ ಕೆಲಸ ಮಾಡಲ್ಲ. ಒಂದ್ 10 ಹೆಜ್ಜೆ ಇಟ್ಕೂಲೆ ಸ್ಟೆಪ್ಸ್ ಹತ್ತದ ಬಂದ್ ಕೂಲೆ ನೀವು ಹೋಗಿ ಬರ್ರಿಪ್ಪ ನಾವು ಅಲ್ಲಿ ಅಂತ ಆ ಸ್ಟೆಪ್ಸ್ ನೋಡೇ ತೆಗಾಕ್ ಶುರು ಮಾಡ್ಬಿಡ್ತಾರ. ನಾನು ಸರಿ ಆಗ್ಬೇಕು ಅನ್ನೋ ಕಾಮನ್ ಸೆನ್ಸೇ ಇಲ್ಲ ಜನರಿಗೆ. ಅದು ಬಹಳ ದುಃಖ ಆಗ್ತದ. ಯಾವಾಗಪ್ಪ ಇವ್ರನ್ನ ಸರಿ ಮಾಡೋದು? ಹೇ ದೇವರೇ, ಇವರಿಗೆ ಬುದ್ಧಿಯನ್ನು ಕೊಡು, ತಾವೇನು ಮಾಡುತ್ತಿರುವರೆಂಬ ಅರಿವೇ ಇವರಿಗಿಲ್ಲ ಅಂತ ನಾವು ದೇವರಿಗೆ ಬೇಡ್ಕೊಂಡು ಕೈ ಮುಗಿದು ಬಿಡ್ಬೇಕಾಗ್ತದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಆನಂದ್ ಮಸ್ಲಿ ಅವರೇ. ಬಾರಿ ತುಂಬಾ ಚೆನ್ನಾಗಿ ನಿಮ್ಮ ಒಂದು ನೇರ ದಿಟ್ಟ ನುಡಿಗಳು ಅಂತ ಹೇಳಿದ್ರೆ ಏನು ಜನರಿಗೆ ಇವತ್ತಿಂದನೇ ಅವರು ಸ್ಟಾರ್ಟ್ ಮಾಡಬೇಕು ಆ ರೀತಿಯಲ್ಲಿ ನೀವು ಇವತ್ತು ನಿಮ್ಮ ಮಾತು ಆ ಥರ ಇತ್ತು. ತುಂಬ ದಿಟ್ಟವಾಗಿ ನೀವು ಮಾತಾಡಿದ್ರಿ, ಧೈರ್ಯದಲ್ಲಿ ಮಾತಾಡಿದ್ರಿ. ಆಮೇಲೆ ತುಂಬ ಒಂದು ಏನಂತ ಹೇಳಿದ್ರೆ ನಿಮ್ಮ ನಾಲೆಡ್ಜ್ ಉಂಟಲ್ಲ, ಅದು ಅನ್ಇಮ್ಯಾಜಿನಬಲ್ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ನಿಮ್ಮ ಮಾತುಗಳು ಇವತ್ತು ಸ್ಫಟಿಕ ಇದ್ದ ಹಾಗೆ ಇತ್ತು. ರಿಯಲಿ ಒಂದು ವಂಡರ್ಫುಲ್ ಪ್ರೆಸೆಂಟೇಷನನ್ನು ನೀವು ಕೊಟ್ಟಿದ್ದೀರಿ. ನಿಮಗೆ ಒಂದು 2-3 ಕ್ವಶನ್ಸ್ ನಾನು ಇನ್ನು ಕೇಳಲಿಕ್ಕಿದೆ. ಸೊ ಅದಕ್ಕೋಸ್ಕರ ಈಗ ಆಲ್ರೆಡಿ 8 ಗಂಟೆ 5 ನಿಮಿಷ ಆಗಿದೆ. ಸೊ ಆದ್ದರಿಂದ ರಿಯಲಿ ಮತ್ತು ನಿಮ್ಮ ಒಂದು ಏನು ಇವತ್ತು ಕೊಟ್ಟಿದ್ದೀರಿ ನೀವು, ನಿಮ್ಮ ಒಂದು ಸ್ಟೈಲ್ ಉಂಟಲ್ಲ, ಅದು ಯಾರಿಗೂ ಮೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಯೂಟ್ಯೂಬ್ ಚಾನಲ್ ನೋಡಿದ್ದೀನಿ ನಾನು, ಬಟ್ ಈ ಯೂಟ್ಯೂಬ್ ಚಾನಲ್ ಉಂಟಲ್ಲ ನಿಮಗೆ, ಇವತ್ತಿನ ಒಂದು ನಿಮ್ಮ ಒಂದು ಏನು ಹೇಳ್ತಾರೆ ಡ್ರೆಸ್ ಇರ್ಬೋದು, ಅಥವಾ ಬ್ಯಾಕ್ಗ್ರೌಂಡ್ ಇರ್ಬೋದು, ಅಥವಾ ಲೈಟಿಂಗ್ ಇರ್ಬೋದು, ಇಟ್ ಈಸ್ ವೆರಿ ವೆರಿ ನೈಸ್. ಅದಕ್ಕೆ ಒಂದು 2 ಮಾತೇ ಇಲ್ಲ, ಅಷ್ಟು ಚೆನ್ನಾಗಿ ನೀವು ಬಂದು ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದೀರಿ. ಈ ಒಂದು ವಿಡಿಯೋ ಉಂಟಲ್ಲ, ಇದು ಮಿರಾಕಲ್ ಗ್ಯಾರಂಟಿ ಮಾಡ್ತದೆ 100%. ಸೊ ಲಾಸ್ಟ್ ಬಟ್ ಲೀಸ್ಟ್ ಅಂತ ಹೇಳಿದ್ರೆ ನಿಮಗೆ ನಾನು ಹೇಳೋದು, ಜನ ಸ್ಟಾರ್ಟಿಂಗಲ್ಲಿ ಎಷ್ಟೆಷ್ಟು ಡೋಸ್ ತಗೋಬೇಕು ಅಂತ, ಎಷ್ಟು ಡೋಸ್ ತಗೊಂಡ್ರೆ ಹೇಗೆ ಅವರು ಕಂಟಿನ್ಯೂ ಮಾಡ್ಬೋದು, ಅದರ ಬಗ್ಗೆ ಒಂದು ನೀವು ತಿಳಿಸ್ಕೊಡ್ಬೇಕಾಗಿ ಕೇಳ್ತೇನೆ ಸ್ಟಾರ್ಟಿಂಗ್. ಓಕೆ ನೋಡ್ರಿ, ಯಾವುದೇ ಈಗ ನಾವು ಹೇಳಿದ್ನಲ್ಲ ಆಗಲೇ, ನಾವು ಅವ್ರಿಗೆ ಸಣ್ಣ ಪ್ರಮಾಣದಾಗ ಸಮಸ್ಯೆ ಇದ್ರ ಆಯುರ್ವೇದಿಕ್ ವೈದ್ಯರು ಕೂಡ ಅವರಿಗೆ ಪಂಚಕರ್ಮ ಮಾಡಲ್ಲ, ಚಿಕಿತ್ಸೆಯನ್ನು ಕೊಟ್ಟು ಆರಾಮ್ ಮಾಡಿ ಕಳಿಸ್ಬಿಡ್ತಾರ. ಆದ್ರೆ ಅವ್ರಿಗೆ ಏನಾದ್ರೂ ಈ ಟಾಕ್ಸಿನ್ ಬಹಳ ಲೋಡ್ ಆಗ್ಯದ ಅಂತ ಗೊತ್ತಾದ್ರೆ ನಾವು ಅತ್ಯಂತ ಅನಿವಾರ್ಯವಾಗಿ RGGL ಗಳನ್ನು ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಆದ್ರೆ ಅವರಿಗೆ ನಾವು ತಿಳುವಳಿಕೆಯನ್ನು ಕೊಡ್ಬೇಕಾಗ್ತದೆ. ಪಂಚಕರ್ಮದಲ್ಲಿ ಯಾವ ರೀತಿಯಾಗಿ ಡಿಟಾಕ್ಸಿಫಿಕೇಶನ್ ಮಾಡ್ತಾರ, ಅದೇ ರೀತಿಯಾಗಿ ನಮ್ಮ ಪ್ರಾಡಕ್ಟ್ಗಳು ಕೂಡ ನಮ್ಮ ದೇಹದ ಡಿಟಾಕ್ಸಿಫಿಕೇಶನ್ ಮಾಡ್ತಾವು. ನಿಮಗ ಮೋಷನ್ ಜಾಸ್ತಿ ಆಗಬಹುದು, ಒಮೆಟ್ ಜಾಸ್ತಿ ಆಗಬಹುದು, ಅಥವಾ ಕೆಲವರಿಗೆ ಬಹಳ 20 ವರ್ಷ 30 ವರ್ಷದಿಂದ ಅವ್ರಿಗೆ ಏನಾದ್ರು ಶುಗರ್ ಇದ್ರೆ ಮೊಣಕಾಲ ಕೆಳಗಡೆ ಬಹಳ ಹರಿತಾವ್ ಕಾಲುಗಳು ಜಾಸ್ತಿ ಹರಿಲಿಕ್ಕೆ ಸ್ಟಾರ್ಟ್ ಆಗ್ಬಹುದು. ಅಥವಾ ಮೈಗ್ರೇನ್ ಪ್ರಾಬ್ಲಮ್ ವಗೈರೆ ಇದ್ದವ್ರಿಗೆ ಇನ್ನೇನೋ ಸಮಸ್ಯೆ ಆಗಬಹುದು. ಮೊದಲ ಅವರಿಗೆ ಮೂಲವಾದಿ ಆಗ್ತಿತ್ತು, ರಕ್ತ ಬೀಳ್ತಿತ್ತಂದ್ರ ರಕ್ತನೂ ಕೂಡ ಬೀಳಬಹುದು, ಮೂಲವಾದಿ ಸಮಸ್ಯೆ ಕೂಡ ಆಗಬಹುದು. ಅದಕ್ಕೋಸ್ಕರ ನೀವು ಯಾವುದೇ ರೀತಿಯಿಂದ ಹೆದರಬೇಡ್ರಿ. ನಮ್ಮ ಪ್ರಾಡಕ್ಟ್ಗಳು ನಿಮ್ಮನ್ನ ಎಲ್ಲಾ ರೀತಿಯಿಂದ ಆರೋಗ್ಯವಂತರನ್ನಾಗಿ ಮಾಡ್ತಾವು. ದಯವಿಟ್ಟು ತಗೊಳ್ರಿ, ನಡಬರಕ ಮಧ್ಯದಲ್ಲಿ ಬಿಡಬೇಡ್ರಿ ಅಂತ ವಿನಂತಿಯನ್ನ ಮಾಡ್ಕೊಂಡು RGGL ಆರಂಭ ಮಾಡ್ಬೇಕು. ಮೊದಲನೇ ವಾರ ಇದು ಒಂದು ಸಾಕು. ಯಾವಾಗ್ಲೂ ನನ್ನ ತಿಳುವಳಿಕೆ ಪ್ರಕಾರ ಮತ್ತು ಆಯುರ್ವೇದದ ಪ್ರಕಾರ, ನಮ್ಮ SN ಶೆಟ್ಟಿ ಸರ್ ಅವ್ರು ಹೇಳೋ ಪ್ರಕಾರ, ಶೈಲಾ ಶೆಟ್ಟಿ ಮೇಡಮ್ ಅವ್ರು ಹೇಳೋ ಪ್ರಕಾರ ಏನಂದ್ರ ಬಹಳ ಸಣ್ಣ ಪ್ರಮಾಣದಲ್ಲಿ ಇದು ಆರಂಭ ಆಗ್ಬೇಕು. ಕಾರಣ ಏನು ಅಂದ್ರೆ, ಈ ನಮ್ಮ ದೇಹ ಐತಲ್ರಿ, ನಮ್ಮ ದೇಹ ಇದು ಯಾವುದನ್ನು ಸುಲಭವಾಗಿ ಸ್ವೀಕಾರ ಮಾಡಲ್ಲ. ಬಾಳ ಬೆರಿಕೆ ಐತಿ ಇದು. ಅಮೆರಿಕ ಇದ್ದಂಗ ನಮ್ ಬಾಡಿ ಎಲ್ಲಾನು ಚೆಕ್ ಮಾಡ್ತತೆ, ಇದು ನಮ್ ದೇಹಕ್ಕೆ ಉಪಯೋಗ ಐತೋ ಇಲ್ಲ ಅಂತ ಚೆಕ್ ಮಾಡಿ ಆಮೇಲೆ ಅದನ್ನ ಸ್ವೀಕಾರ ಮಾಡ್ತದೆ. ಅದಕ್ಕೆ ಇದನ್ನ ಸ್ವಲ್ಪ ಸ್ವಲ್ಪ ಸ್ವಲ್ಪ
ಹೆಚ್ಚು ಮಾಡ್ತಾ ಹೋಗ್ಬೇಕು. 1 ಪೇರು ಮೊದಲನೇ ವಾರ, 2 ಪೇರು 2ನೇ ವಾರ, 3 ಪೇರು ಅಥವಾ 4 ಪೇರು 3ನೇ ವಾರ ಹೆಚ್ಚು ಮಾಡ್ತಾ ಹೋಗ್ಬೇಕು. ಕೆಲವರಿಗೆ ಮೊದಲನೇ ವಾರದಾಗ ರಿಫ್ಲೆಕ್ಷನ್ ಆಗಿಬಿಡ್ತದ. 1 ಪೇರು 3 ದಿವಸ ತಗೊಂಡಾರ ನಮ್ ಸಿಸ್ಟರ್ ಒಬ್ರು, ಮೋಷನ್ ಸ್ಟಾರ್ಟ್, ಅಂಜು ಕೈನೇ ಬಿಟ್ಬಿಟ್ಲೆ. ಯಾಕಂದ್ರೆ ಸ್ವಲ್ಪ ಶಾನೆ ಕದಳಾಕಿ ಹೇಳಿದ್ನಲ್ಲ, ಶಾನ್ಯರಿಗೆ ಸಂಶಯ ಬುದ್ಧಿ ಬಾಳ. ಇವತ್ತಿಗೂ ಅರ್ಜಿ ತಗೊಳುದಿಲ್ಲ, ಬ್ಯಾಡಪ್ಪ ಯಪ್ಪ ನನಗ ಬ್ಯಾರೆ ಯಾವಾರ ಕೊಡು ಅಂತ ಬೇರೆ ತಗೋತಾಳ. ಅದಕ್ಕೆ ನಾವು ಅವ್ರ ಬಗ್ಗೆ ಎಷ್ಟು ಹೇಳಿದ್ರೆ ಕಡಿಮೆ ಐತಿ ನೋಡ್ರಿ. ಇವನ್ ಹೆಚ್ಚು ಮಾಡ್ಬೇಕು. ಆರಾಮಿದ್ದವರು 6 ಪೇರ್ ತಗೋಬೇಕು. ಯಾರ ಆರೋಗ್ಯವಾಗಿ ಅದಾರಲ್ರಿ ಅವ್ರು 6 ಪೇರ್ ತನಾನು ಇದನ್ನ ಹೆಚ್ಚು ಮಾಡ್ತಾ ಹೋಗ್ಬೇಕು. ಅಷ್ಟೇ 6 ಪೇರ್ ಅಂದ್ರೆ ಬೆಳಗ್ಗೆ 6 ಪೇರು, ಸಾಯಂಕಾಲ 6 ಪೇರು. RGGL ಮೊದಲನೇ ವಾರ ಇವನು ಬೆಳಗ್ಗೆ 2, ಸಾಯಂಕಾಲ 2 ಸ್ಟಾರ್ಟ್ ಮಾಡ್ಬೇಕು. ಬೇಕಾದ್ರೆ ದುಡ್ಡಿನ ಅನುಕೂಲ ಇದ್ರೆ ಬೆಳಗ್ಗೆ 10, ಸಾಯಂಕಾಲ 10 ತಗೋಬೇಕು ಇದ್ರ ಜೊತೆಗೆ. ಆಮೇಲೆ ನಮ್ಮ ಟೀ ಅಥವಾ ಕಾಫಿ. ಈಗ ಟೀ ಕೆಲವರಿಗೆ ಇಷ್ಟ ಇರಂಗಿಲ್ಲ. ದಕ್ಷಿಣ ಕರ್ನಾಟಕ ಕಡೆ ಕಾಫಿ ಕುಡಿತಾರೆ, ಕಾಫಿ ಕುಡಿಬಹುದು. ಇವರು ಹೆಚ್ಚು ಮಾಡ್ತಾ ಹೋದಾಗ ಇನ್ನ ಈ ಒಳಗೆ ಟಾಕ್ಸಿನ್ ಯಾರಿಗ ಬಾಳ ಇರ್ತದ ನೋಡ್ರಿ. ಟಾಕ್ಸಿನ್ ಯಾರಿಗಿಲ್ಲ ಅವ್ರಿಗೆ ರಿಫ್ಲೆಕ್ಷನ್ ಬರುದಿಲ್ಲ, ಅವ್ರ ಹೆದ್ರು ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಮನ್ಯಾಗ ನಾವ್ ಇಬ್ರು ಇದೀವಿ, ನನಗೆ ಸಿಕ್ಕಾಪಟ್ಟೆ ರಿಫ್ಲೆಕ್ಷನ್. ಅಯ್ಯೋ ಯಪ್ಪ, ಕರ 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 ತುರಿಸ್ಕೋಬೇಕು, ಬಗ 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 ಉರಿತೈತದ. ಆಮೇಲೆ ಆದ್ರೆ ನಮ್ ಮಿಸ್ಸಸ್ ಹಂಗಿಲ್ಲ. ಆಕಿಗೆ ಸರ್ವಸಾಧಾರಣ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ 5 ರಿಂದ 6 ಸಲ ಸಿಕ್ಕಾಪಟ್ಟಿ ಒಮೆಟು ಸಂಡಾಸ ಆತಕಿಗೆ. ಈಗ ಏನಿಲ್ಲ, ಈಗ ಒಂದ 6-8 ತಿಂಗಳಾತು ಏನಿಲ್ಲ. ಅಂದ್ರೆ ಒಳಗಿಂದ ಪಿತ್ತ, ಆಕಿದು ಪಿತ್ತ ಪ್ರಕೃತಿ ನಮ್ಮ ಮಿಸ್ಸಸ್. ಅದನ್ನೆಲ್ಲ ಹೊರಗೆ ಹಾಕ್ತದದು. ಅದು ಸಂಡಾಸ ಮುಖಾಂತರ ಹಾಕ್ಬೋದು, ವಾಂತಿ ಮುಖಾಂತರ ಹಾಕ್ಬೋದು. ಒಟ್ಟು ಹೊರಗೆ ಹಾಕಿ ಹಾಕಿ ಆರಾಮ್ ಮಾಡ್ತದ್ರಿ. ಇದ್ರ ಬಗ್ಗೆ ಜನರಿಗೆ ನಾವು ತಿಳುವಳಿಕೆಯನ್ನ ಕೊಡ್ಬೇಕಾಗ್ಯದ. ಕೊಟ್ರು ಇನ್ನೂ ಬೇಗನೆ ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅರ್ಥ ಮಾಡಿಸ್ಬೇಕು ನಾವು. ಆಮೇಲೆ ಯಾರಿಗೆ ಟಾಕ್ಸಿನ್ ಬಹಳ ಲೋಡ್ ಅದಲ್ಲ, ಉದಾಹರಣೆಗೆ 100 kg ಕಿಂತಲೂ ಹೆಚ್ಚಿಗೆ ತೂಕಿದ್ದವ್ರು, ಕೆಲವ್ರು 120, 150 kg ಇರ್ತಾರ. ಅಯ್ಯಯ್ಯಪ್ಪ, ಅಂಥವ್ರಿಗಂತೂ RGGL ಹೆಚ್ಚು ಮಾಡ್ಕೊತ ಹೋದ್ ಕೂಡಲೇ ಅಯ್ಯಯ್ಯ ಸಂಡಾಸ್ ಭಯಂಕರ. ಮೊದಲ ವಜ್ಜಿರ್ತಾರ, ದಿವ್ಸಕ್ಕೆ 1 ಸಲ ಸಂಡಾಸ್ಗೆ ಹೋಗಿ ಬರಾಕನ ಅವ್ರಿಗೆ ಅಯ್ಯೋ 4 ಧಾಮ ಯಾತ್ರಾ ಮಾಡಿದಂಗ ಆಗತ್ತ ಅವ್ರಿಗೆ. ಅಂಥವ್ರಿಗೆ ನೀವು 5 ಸಲ 6 ಸಲ ಬಂದ್ ಬಿಟ್ರೆ ಅವ್ರು ಹೆದರ್ಕೊಂಡು ಬಿಡ್ತಾರ. ಅವ್ರಿಗೆ ಹೇಳ್ಬೇಕು, ನಾವು ತಗೋಬೇಕ್ರಿ, ನೀವು ಆರಾಮಾಗ್ಬೇಕು. ಅದ್ಕೊಂದ್ ಏನ್ರಿ ವ್ಯವಸ್ಥೆ ಮಾಡ್ಕೊಡ್ರಿಪ್ಪ. ನೀವು ಮೋಷನ್ ನಿಮ್ಗೆ ಹೋಗಿ ಕುಂದ್ರದು ತ್ರಾಸ ಆಗುತ್ತಲ್ಲ, ವೆಸ್ಟರ್ನ್ ಮಾಡ್ಕೊಡ್ರಿ, ಅಲ್ಲೇ ಹತ್ರದಾಗ ಮಾಡ್ಕೊಡ್ರಿ, ಏನಾಗೋದೈತೆ. ಹೋಗ್ರಿ ಸಂಡಾಸಕ್ಕ, ಒಳಗಿಂದಲ್ಲ ಹೊರಗೆ ಹೋಗ್ಲಿ. ಮತ್ತೇನಾಗ್ತದ ಗೊತ್ತನ್ರಿ, ಬರೇ ಸಂಡಾಸ ಬರೇ ವಾಂತಿ ಅಲ್ಲ, ಮತ್ತ ನಿಮ್ಮ ದೇಹದ ಮೇಲೆ ದೊಡ್ಡ ದೊಡ್ಡ ಗುಳ್ಳೆ ಅವು ಹಣ್ಣಾಗಿ ಒಡೆದ್ ಬಿಡ್ತಾವ. ಅದ್ರ ಮುಖಾಂತರ ಪಸ್ ಬರ್ತದ. ಅದು ಟಾಕ್ಸಿನ್ನೇ, ಅದು ಕೊಲೆಸ್ಟ್ರಾಲೇ, ಅದು ಬೇಡವಾದದ್ದು. ಅದನ್ನ ಒಳಗಿಟ್ಕೊಂಡು ನಾವು ಹೆಂಗ ಆರಾಮಿರಕ್ಕಾಗತ್ರಿ? ಹೊರಗೆ ಹೋಗಬೇಕದ. ಅದನ್ನ ಆಯುರ್ವೇದಿಕ್ ವೈದ್ಯರು ಮಾಡ್ತಾರ, ಎಂತಕೊಂಡು ಪಂಚಕರ್ಮ ಅಂತ. ನಮ್ಮ RGGL ಮಾಡ್ತೈತಿ. ಅವಾಗ ಅದು ಹಿಂಗ್ ಒಡೆದ್ ಹೋದ್ ಕೂಡಲೇ ಯಪ್ಪ ನನಗೆ ಎಂತ ತಗೋ ಇಲ್ಲದ ಗಾಯ ಆಗಾಕತ್ತವ್ರಿ. ಯಪ್ಪ ಗಾಯ ಆದ್ರೆ ಅವ್ರಿಗೆ ಏನ್ ಮಾಡ್ಬೇಕು, ಸ್ವಲ್ಪ ಸ್ವಚ್ಛ ನೀರ್ಲಿಂದ ತೊಳ್ಕೊಳ್ರಿಪ್ಪ. ಅದಕ್ಕೊಂದ್ ಸ್ವಲ್ಪ RG ಪೌಡರ್ ಹಾಕಿಬಿಡ್ರಿ. ಒಂದ್ ಸ್ವಲ್ಪ RG ಪೌಡರ್, 1 RG ಪೌಡರ್ ಅಥವಾ ಬಹಳ ದೊಡ್ಡದಿದ್ರಿ 2 RG ಪೌಡರ್ ಹಿಂಗ್ ಉದುರಿಸ್ರಿ. 3 ದಿವ್ಸ ಉದುರಿಸ್ರಿ. 4ನೇ ದಿವ್ಸ ನಿಮಗ್ ಆರಾಮ ಆಗ್ಲಿಲ್ಲ ಅಂದ್ರೆ ಹೇಳ್ರಿ. 3 ದಿವ್ಸ ಉದುರಿಸ್ರಿ, 4ನೇ ದಿವ್ಸ ಅದು ಗಾಯ ವಾಸಿ ಆಗ್ಲಿಲ್ಲ ಅಂದ್ರೆ ಹೇಳ್ರಿ ನನ್ನ ಮುಂದೆ. ಎಂಥ ಅದ್ಭುತ ಐತ್ರಿ ನಮ್ಮ RG. ಗ್ಯಾಂಗ್ರೀನ್ ಗಾಯಗಳನ್ನ ವಾಸಿ ಮಾಡ್ತದ್ರಿ. ಗ್ಯಾಂಗ್ರೀನ್ ಗಾಯಗಳನ್ನ ವಾಸಿ ಮಾಡುವಂತಹ ಮೊಲ ಇನ್ನೂ ಬಂದಿಲ್ಲ, ಆಯಿಂಟ್ಮೆಂಟ್ ಬಂದೇ ಇಲ್ಲ. ಅದು ಬರೀತಾರೆ, ಇದು ಬರೀತಾರೆ, ಇದು ಬರೀತಾರೆ, ಅದು ಬರೀತಾರೆ, ಎಲ್ಲ ಪ್ರಯೋಗ ಮಾಡ್ಕೊತ ಹೋಗ್ತಾರ. ಅವಾಗ ರಿಫ್ಲೆಕ್ಷನ್ ಬಂದಾಗ ಹೆದರ್ಬಾರ್ದು, ಸ್ವಲ್ಪ ನಾವು ನೋಡ್ಕೋಬೇಕು ಅವ್ರ ಬಗ್ಗೆ. ಆರಾಮದಿರಲ್ರಿಪ್ಪ, ಏನಾಯ್ತು ಏನ್ರ ಆದ್ರೆ ಹೆದರ್ಬೇಡ್ರಿ. ಆಮೇಲೆ ಹೋಗಿ ನಿಮ್ ಡಾಕ್ಟರ್ ಮುಂದೆ ತೋರಿಸ್ಬೇಡ್ರಿ, ಅಥವಾ ನಿಮ್ ಡಾಕ್ಟ್ರಿಗೆ ಹೋಗಿ ಹಿಂಗಾಗೈತ್ ಪ್ರಾಬ್ಲಮ್ ಅಂತ ಹೇಳ್ಬೇಡ್ರಿ. ಡಾಕ್ಟರ್ ಮುಂದೆ ಹೇಳಿದ ಕೂಡಲೇ 100ಕ್ಕೆ 99 ಜನ ವೈದ್ಯರು ಬ್ಯಾಡ ಅಂತ ಹೇಳ್ತಾರ್ರಿ. ಎಲ್ಲೇ ಒಬ್ಬ ಪುಣ್ಯಾತ್ಮ ಇರ್ತಾನ, ತಗೊಳ್ರಿ ಆರೋಗ್ಯಕ್ಕೆ ಚಲೋ ಆಗ್ತದೆ. ಯಾಕಂದ್ರೆ ಅವನಿಗೆ
ಎಲ್ಲರನ್ನ ಆರಾಮ್ ಮಾಡ್ಬೇಕು ಅನ್ನುವಂತಹ ಉದಾತ್ತವಾದ ಮನಸ್ಸಿರ್ತದೆ. ಅಂಥ ವೈದ್ಯರು ಮಾತ್ರ ನಮ್ಮ ಪ್ರಾಡಕ್ಟ್ ಗಳನ್ನ ತಗೊಳ್ರಿ ಅಂತ ಹೇಳ್ತಾರ. ಯಾರು ತಗೋಬೇಡ ಅಂತ ಹೇಳ್ತಾರ ನೋಡು, ಅವರು ವೈದ್ಯ ಕುಲಕ್ಕ ಅವ್ರು ವೈರಿಗಳು. ನನ್ನ ದೃಷ್ಟಿ ಒಳಗೆ ವೈದ್ಯ ಕುಲಕ್ಕ ಅವ್ರು ವೈರಿಗಳು. ಅಂಥವ್ರ ಕಡೆ ನಾವ್ ಹೆಂಗ ಚಿಕಿತ್ಸೆ ತಗೊಂಡು ಆರಾಮಾಗ್ಲಿಕ್ಕೆ ಸಾಧ್ಯ ಅದ ರೀ? ಒಳ್ಳೇದ ಅನ್ಬೇಕ್ರಿ ನಾವ್ ಯಾವ್ದಾರ ಉದ್ಯೋಗ ಮಾಡ್ಲಿ, ಯಾವ್ದಾರ ಕೆಲಸ ಮಾಡ್ಲಿ, ಯಾವ್ದಾರ ನೌಕರಿ ಮಾಡ್ಲಿ, ಒಳ್ಳೇದಕ್ ಒಳ್ಳೇದ್ ಅನ್ನೋದನ್ನ ಕಲಿಬೇಕ್ರಿ ನಾವು. ಇಲ್ಲಂದ್ರೆ ಉದ್ಧಾರ ಆಗುದಿಲ್ಲ, ನಾವು ಉದ್ಧಾರ ಆಗುದೇ ಇಲ್ಲ. ಅದಕ್ಕೋಸ್ಕರ ನಮ್ಮ ಪ್ರಾಡಕ್ಟ್ ಗಳನ್ನ ಹೆಚ್ಚು ಹೆಚ್ಚು ಸ್ವೀಕಾರ ಮಾಡ್ಬೇಕು. ರಿಫ್ಲೆಕ್ಷನ್ ಬಂದಾಗ ಹೆದರಬಾರ್ದು. ಕಾಳಜಿಯಿಂದ ಇದು ನನಗ ಪಂಚಕರ್ಮ ಮಾಡ್ಲಕ್ ಹಚ್ಚಾರ ಅಂತ ತಿಳ್ಕೊಬೇಕು, ತಿಳ್ಕೊಂಡು ಸರಿ ಹೋಗ್ಬೇಕು. ಆಮೇಲೆ ನೋಡ್ರಿ, ಅದು 1 ವರ್ಷ ಹೋಗ್ಬೋದು, 1.5 ವರ್ಷ ಹೋಗ್ಬೋದು, 2 ವರ್ಷ ಕೂಡ ಹೋಗ್ಬೋದು. ಮಕ್ಕಳಾಗ್ಲಾರ್ದವ್ರಿಗೆ ಮಕ್ಕಳಾಗ್ಯಾವು. ಅದಕ್ಕೆ ದಯವಿಟ್ಟು ಪ್ರಾಡಕ್ಟ್ ಗಳನ್ನ ನಿಧಾನವಾಗಿ ಹೆಚ್ಚು ಮಾಡಬೇಕು. ಆರೋಗ್ಯವಾಗಿರುವವರು RR ಪೇರ್ ತಗೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ರಿ. ಗ್ರೇಟ್ ಅಂತ ಹೇಳ್ಬೋದು. ಯಾರಿಗಾದರೂ 1-2 ಕ್ವಶನ್ಸ್, ಯಾರಿಗಾದ್ರೂ ನಿಮಗೆ ಕಾಂಪ್ಲಿಕೇಶನ್ಸ್ ಇದ್ದರೆ, ಯಾಕೆಂದರೆ ನಮ್ಮ ಜೊತೆಗೆ ಗ್ಯಾನೋ ಥೆರಪಿಸ್ಟ್ಗಿಂತ ಅವ್ರ ಮೇಲೆ ಅಂತ ಹೇಳ್ಬೋದು, ಯಾಕೆಂದರೆ ಅವರು ಸ್ವತಃ ಗ್ಯಾನೋ ಥೆರಪಿಸ್ಟನ್ನು ಮಾಡಿದ್ದಾರೆ. ಯಾರಿಗಾದರೂ ನಿಮಗೆ ಏನಾದರೂ ಕ್ವಶನ್ಸ್ ಕೇಳೋದಿದ್ರೆ ನೀವು ಕೇಳ್ಬೋದು. ಅದರ್ವೈಸ್ ನಾವು ಇಲ್ಲಿನ ಪ್ರೋಗ್ರಾಮನ್ನು ಇವತ್ತಿಗೆ ಎಂಡ್ ಮಾಡ್ತೀವಿ. ಯಾರಾದರೂ ಮಾತಾಡೋದಿದ್ರೆ ಮಾತಾಡ್ಬೋದು. ಓಕೆ, ಹಲೋ, ಗುಡ್ ಮಾರ್ನಿಂಗ್ ಸರ್. ಆನಂದ್ ಮಸ್ಲಿ ಸರ್. ಗುರುಗಳೇ, ಎಂತ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಿಮ್ಮ ಮಾತಿಗೆ ಒಂದು 10,000 ರೂಪಾಯಿ ಕೊಡ್ಬೇಕು ಸರ್ ಇವತ್ತಿನ ಸ್ಪೀಚಿಗೆ. ಅಂತ ಒಂದು ಸ್ಪೀಚ್ ಕೊಟ್ಟಿದ್ದೀರಿ ಸರ್. ಯಾಕಂದ್ರೆ ಸರ್ ಹೇಳಿದಾಗೆ ಅದು ಜ್ಞಾನೋ ಥೆರಪಿಗಿಂತಲೂ ಮೇಲೆ ಬಂದಿದೆ. ಡಾಕ್ಟರ್ ಲಿಮ್ಸೋಜಿನವರು ನಮ್ಗೆ ಹಿತವಚನ ನೀಡಿದ ರೀತಿಯಲ್ಲಿ ನೀವು ಕೊಟ್ಟಿದ್ರಿ ಸರ್. ರಿಯಲಿ ವಂಡರ್ಫುಲ್, ಮನ ಮುಟ್ಟಿದಂತಿದೆ. ಬಹಳ ಒಂದು ಅರ್ಥಪೂರ್ಣವಾಗಿತ್ತು. ನಿಮ್ಗೆ ಯಾವ ರೀತಿ ನಾವು ಕೃತಜ್ಞತೆ ಸಲ್ಲಿಸಿದ್ರೆ ಕಮ್ಮಿ ಸರ್. ಒಳ್ಳೇದಾಗ್ಲಿ ಸರ್. ನಿಮ್ಮ ಆಶೀರ್ವಾದ ಯಾವಾಗ್ಲೂ ನಮ್ಮ ಮೇಲೆ ಇರ್ಲಿ. ಥ್ಯಾಂಕ್ ಯು ಆನಂದ್ ಮಸ್ಲಿ ಸರ್. ಸರ್, ನನಗೆ ನೀವು 1,000 ರೂಪಾಯಿ ಕೊಡುದು ಬೇಡ. ಗುಡ್ ಮಾರ್ನಿಂಗ್ ಸರ್. ಆದಷ್ಟು ಬೇಗ ಕ್ರೌನ್ ಅಂಬಾಸಿಡರ್ ಆಗಂತ ಆಶೀರ್ವಾದ ಮಾಡ್ರಿ. ಖಂಡಿತ ಸರ್. ನಾನೆಂತ ಆಶೀರ್ವಾದ ದೇವರ ಹತ್ರ ಬೇಡ್ಬೋದು ನಾವು, ನೀವು ಕ್ರೌನ್ ಅಂಬಾಸಿಡರ್ ಆಗಿ ಅಂತ. ಆಶೀರ್ವಾದ ನೀವೇ ಮಾಡ್ಬೇಕು ಸರ್ ನಮಗೆ. ನಮ್ಮ ಪರವಾಗಿ ದೇವರಿಗೆ ಬೇಡ್ರಿ, ದೇವ್ರು ಖಂಡಿತವಾಗಲೂ ನಮ್ಗೆ ಆಶೀರ್ವಾದ ಮಾಡ್ತಾರೆ ಸರ್. ನೀವು ಆದಷ್ಟು ಬೇಗ ಕ್ರೌನ್ ಅಂಬಾಸಿಡರ್ ಆಗ್ತೀರಿ, ಕ್ವಾಲಿಫೈಡ್ ಕ್ರೌನ್ ಅಂಬಾಸಿಡರ್ ಆಗ್ತೀರಿ ಸರ್ ನೀವು. ಅದಕ್ಕೇನು ಡೌಟ್ ಇಲ್ಲ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಎಲ್ರಿಗೂ ಧನ್ಯವಾದ. ಹಲೋ, ಹೇಳಿ, ಮಾತಾಡಿ ಸರ್. ಗುಡ್ ಮಾರ್ನಿಂಗ್ ರೀ. ಮಲ್ಲಿಕಾರ್ಜುನ್ ಕಮ್ಮರ್ ಸರ್. ಗೊತ್ತಾದ್ರಿ, ನಿಮ್ ಧ್ವನಿ ಕೇಳಿದ್ರೆ ಗೊತ್ತಾಗತ್ತೆ. ಹೇಳ್ರಿ ನಮಗ ಸರ್. ಎಕ್ಸಲೆಂಟ್ ಇದೆ ಸರ್, ಎಕ್ಸಲೆಂಟ್ ಸ್ಪೀಚ್ ಇವತ್ತು. ಏನು ಸರ್, ಪಂಚ್ ಮಾಡ್ದಂಗ ಆಯ್ತು ಸರ್. ಎಲ್ಲ ಅಗ್ದಿ ಭಾರಿ ಚೆನ್ನಾಗಿದೆ ಸರ್, ಭಾರಿ ಚೆನ್ನಾಗಿದೆ ಸರ್. ನಾ ಇಲ್ಲಿ ಕಮ್ಮಟಿಗೆ ಬಂದೇನೆ ಸರ್. ಬರುವಾಗ ಬರ್ತೇನೆ ಸರ್, ನೋಡೋಣ ಸರ್. ನಾಳೆ ಬರ್ತೇನೆ ಸರ್. ಬರ್ರಿ ವೆಲ್ಕಮ್. ಓಕೆ, ಥ್ಯಾಂಕ್ ಯು ಸರ್. ಬೆಸ್ಟ್ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಆನಂದ್ ಶೆಟ್ಟಿ ಅವರೇ ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನೀವು ಟೀಚರ್, ನಾನು ಟೀಚರ್. ಆದ್ರೆ ಟೀಚರ್ ಕಲಿಸಿದ್ದು ಸ್ಕೂಲ್ನಲ್ಲಿ ಎಲ್ಲಾ ಮಕ್ಕಳು ಕಲಿಯಲಿಲ್ಲಂತೆ. ಕೆಲವೊಬ್ಬರಿಗೆ ಅಷ್ಟೇ ತಲೆ ಹೋಗ್ತದೆ. ಇವತ್ತು ಹಾಗಲ್ಲ. 100 ಜನ ಮಕ್ಕಳು 100 ಜನರಿಗೂ ತಲೆ ಹೋಗ್ಲೇಬೇಕು. ಇವತ್ತು ಹೋಗಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸರ್, ತಾವು ಹಿರಿಯರು, ತಮ್ಮ ಆಶೀರ್ವಾದ ಇರ್ಬೇಕು ನಮ್ಮ ಮೇಲೆ. ಸದಾಕಾಲ ಇದೆ ಸರ್. ಥ್ಯಾಂಕ್ ಯು ಸರ್. ಹೀಗೆ ಮಾಡ್ತಾ ಹೊಳ್ಳಿ, ಮೀಟಿಂಗ್ ಕೊಡ್ತಾ ಹೊಡಿರಿ. ನಿಮ್ಮ ಅವಶ್ಯಕತೆ ಬಹಳ ಇದೆ ನಮ್ಗೆ. ಓಕೆ, ಥ್ಯಾಂಕ್ ಯು ಆನಂದ್ ಶೆಟ್ಟಿ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಇನ್ಯಾರು ಮಾತಾಡ್ಲಿಕ್ಕಿದೆಯಾ? ಗುಡ್ ಮಾರ್ನಿಂಗ್ ಗುರುಗಳ. ನಮಸ್ಕಾರ. ಬನ್ನಾರಿ ಮಾತಾಡ್ತಾ ಇದ್ದೀನಿ ಸ್ವಾಮಿ. ಓ ಸರ್, ನಮಸ್ಕಾರ ಸರ್. ನಮಸ್ಕಾರ ರೀ, ಹೇಳ್ರಿ ಸ್ವಾಮಿ. ನೀವು ಆಶೀರ್ವಾದ ಮಾಡಿ ಸಾಕು ನಮಗೆ. ತಾವು ಚೆನ್ನಾಗಿ ಬೆಳೀರಿ, ನಮ್ಮ ಎಸ್ ಎನ್ ಶೆಟ್ಟಿ ತರ. ಸರ್, ಪ್ರಜಾಪ್ರಭುತ್ವದಲ್ಲಿ ಯಾರು ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ, ಎಲ್ರು ಈಕ್ವಲ್. ಆಶೀರ್ವಾದ ನಮಗೂ ನಿಮಗೂ ಸೇರಿ ಭಗವಂತಂದ್ ಬೇಕು. ದೇವರ ಆಶೀರ್ವಾದ ಆಗ್ಬೇಕು ನೋಡ್ರಿ. ಏನ್ ಮಾಡೋದು ನಾವು, ಡಿಎಕ್ಷನ್ ಆಶೀರ್ವಾದ ಎಲ್ಲಾರ್ಗು ಇರ್ಲಿ ಅಂತ ನಮ್ಮ ಆಸೆ. ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು ಮುಂದಿನ ದಿನಮಾನಗಳಲ್ಲಿ ಬರ್ತದ. ನಾವು ಒಂಚೂರ ಜಾಸ್ತಿ ಇದನ್ನ ಮನಸ್ಸಿನ ಮೇಲೆ ತಗೋಬೇಕು. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ರು, ನಮ್ಮ ಎಸ್ ಎನ್ ಸಿಟಿ ಸರ್ ಕೊಟ್ರು ಅಥವಾ ಬೇರೆ ಇನ್ನೊಬ್ರು ಕೊಟ್ಟಿದ್ರು ಗೊತ್ತಿಲ್ಲ. ಈಗ ನಾವು ಕೆಲವು ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಗಟಾರ್ ಇರ್ತಾವ ನೋಡ್ರಿ, ಗಟಾರ್ ಮೋರಿ. ಆ ಗಟಾರ್ಗಳನ್ನ ಈ ಕಡೆಯಿಂದ ಆ ಕಡೆ ಜಿಗಿಯುವಾಗ ಸಂಪೂರ್ಣ ಶಕ್ತಿಯನ್ನ ಬಳಸಿ ಆ ಕಡೆ ಜಿಗಿಬೇಕು ನಾವು. ಅದ್ರಾಗ ಒಂಚೂರು ಶಕ್ತಿ ಕಮ್ಮಿ ಆದ್ರೂ ನಾವು ಗಟರದಾಗ ಬೀಳ್ತೀವಿ. ಹೌದು. ಹಾಗೆ ಸಂಪೂರ್ಣ ನಮ್ಮ ಶಕ್ತಿಯನ್ನ ಬಳಸಿ ನಾವು ಡಿಎಕ್ಷನ್ ಕೆಲಸವನ್ನ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀವಿ ಸರ್. ಖಂಡಿತ ಸರ್. ನಮಸ್ಕಾರ ಸರ್.